Hello guys, ಎಲ್ಲರಿಗೂ ನಮಸ್ಕಾರ. Welcome to my channel, that is Chemistry Club. So ಶುರು ಮಾಡೋಣ ರೀ, ಇವತ್ತಿನ ಟಾಪಿಕ್ನ ಶುರು ಮಾಡೋಣ. ಸೊ ಯಾವತ್ತಂದರೆ ಟುಡೇ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ quasi aromatic compound. First of all, I'll give a recap. What we learned in last video, that is recap. That is we learn about aromaticity ಬಗ್ಗೆ ಓದ್ತಾ ಇದ್ವಿ. ಸೊ ಅರೋಮ್ಯಾಟಿಸಿಟಿಯಲ್ಲಿ ನಾವೇನು ನೋಡಬೇಕು ಅಂತಂದರೆ ಲೈಕ್ ವಾಟ್ ಆರ್ ಅರೋಮ್ಯಾಟಿಕ್ ಕಂಪೌಂಡ್ಸ್ ಅಂದರೆ ಏನು, ಅರೋಮ್ಯಾಟಿಕ್ ನೋಡಿದ್ವಿ. ಆ್ಯಂಡ್ ಕಂಡೀಷನ್ಸ್ ನೋಡಿದ್ವಿ, ಯಾವ ಕಂಡೀಷನ್ಸ್ ಫಾಲೋ ಮಾಡಬೇಕು. ನೆಕ್ಸ್ಟ್ ಅದಾದಮೇಲೆ ನೋಡಿದ್ವಿ ನಾವು ಅರೋಮ್ಯಾಟಿಕ್ ಕಂಪೌಂಡ್ಸ್ ಬಗ್ಗೆ ಕಂಡೀಷನ್ಸ್ ಆಯಿತು. ನೆಕ್ಸ್ಟ್ ಆ್ಯಂಟಿ ಅರೋಮ್ಯಾಟಿಸಿಟಿ ನೋಡಿದ್ವಿ. ಆ್ಯಂಟಿ ಅರೋಮ್ಯಾಟಿಸಿಟಿ ಅಂದರೆ ಏನು, ಎಕ್ಸಾಂಪಲ್ ಇಂಪಾರ್ಟೆಂಟ್ಲಿ. ಆ್ಯಂಡ್ ನಾನ್ ಅರೋಮ್ಯಾಟಿಕ್ ಕಂಪೌಂಡ್ಸ್ ಅಂದರೆ ಏನು ನೋಡಿದ್ವಿ. ನಾನ್ ಅರೋಮ್ಯಾಟಿಕ್ ಕಂಪೌಂಡ್ಸ್ ನೋಡಿದ್ವಿ. ಇದು ಏನಪ್ಪ ಅಂದರೆ ದಿಸ್ ವಿಲ್ ಕವರ್ ಅಪ್ ಟು ಬಿ ಎಸ್ ಸಿ ಫಸ್ಟ್ ಸೆಮ್ ಅಥವಾ ನಿಮ್ಮ ಒಂದು ಯಾವುದಾದ್ರು ಕಾಂಪಿಟೇಟಿವ್ ಎಕ್ಸಾಮಿಗೆ ಏನು ಮಾಡ್ತಾ ಹೆಲ್ಪ್ ಆಗ್ತದೆ. ಬಟ್ ದಿಸ್ ಟಾಪಿಕ್ ಮೇನ್ಲಿ ಇಂಪಾರ್ಟೆಂಟ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆ್ಯಂಡ್ ಫಾರ್ MSc ಸ್ಟೂಡೆಂಟ್ಸ್. ಸೊ ಐ ವಿಲ್ ಸ್ಟಾರ್ಟ್ ವಿತ್ ಕ್ವಾಸಿ ಅರೋಮ್ಯಾಟಿಸಿಟಿ. ಫಸ್ಟ್ ಆಫ್ ಆಲ್, ವಾಟ್ ಈಸ್ ಕ್ವಾಸಿ ಅರೋಮ್ಯಾಟಿಸಿಟಿ ಅಂದರೆ ಇನ್ನು ಕ್ವಾಸಿ ಅರೋಮ್ಯಾಟಿಕ್ ಕಂಪೌಂಡ್ಸು ಎಲ್ಲಿ ನೋಡ್ಬೋದು ನಾವು ಕ್ವಾಸಿ ಅರೋಮ್ಯಾಟಿಕ್ ಕಂಪೌಂಡ್ಸ್ ಅಂತೇಳಿ ನೋಡ್ತೀವಿ. ಸಪೋಸ್ ಕ್ವಾಸಿ ಅರೋಮ್ಯಾಟಿಕ್ ಕಂಪೌಂಡ್ಸ್ ದೇರ್ ಆರ್ ಸಮ್ ಕಂಡೀಷನ್ಸ್. ಆ ಕಂಡೀಷನ್ಸ್ ಫಾಲೋ ಮಾಡ್ತಕ್ಕಂಥ ಒಂದು ಮಾಲಿಕ್ಯೂಲ್ಸ್ ಏನು ಮಾಡ್ತಾರೆ ಕ್ವಾಸಿ ಅರೋಮ್ಯಾಟಿಕ್ ಕಂಪೌಂಡ್ಸ್ ಅಂತ ಕರಿತೀವಿ ಅವುಗಳನ್ನ. ಸೊ ಇಫ್ ಒನ್ ಮಾಲಿಕ್ಯೂಲ್ ಕಂಟೇನ್ ಟೂ ರಿಂಗ್ಸ್, ಸಪೋಸ್ ಇಫ್ ಬೋತ್ ರಿಂಗ್ಸ್ ಇರ್ತಕ್ಕಂಥ ಎರಡೂ ರಿಂಗ್ಸು, if both rings in a compound if both rings in a compound are aromatic, then the system is said to be quasi aromatic. ಇದೆ ಅಂದರೆ ಡೆಫಿನೇಷನ್. ಕ್ವಾಸಿ ಅರೋಮ್ಯಾಟಿಸಿಟಿ ಅಂದರೆ ಎರಡು ರಿಂಗ್ ಇದ್ದನಪ್ಪ ಅಂದರೆ ಆ ಎರಡು ರಿಂಗಲ್ಲಿ ಇಫ್ ಬೋತ್ ರಿಂಗ್ಸ್ ಆರ್ ಇನ್ ದ ಕಂಪೌಂಡ್, ದಟ್ ಕಂಪೌಂಡ್ ಆರ್ ಅರೋಮ್ಯಾಟಿಕ್, ಎರಡು ರಿಂಗ್ಸ್ ಏನು ಮಾಡ್ತಾವೆ ಅರೋಮ್ಯಾಟಿಕ್ ಇತ್ತಪ್ಪ ಅಂದರೆ ದೆನ್ ದ ಸಿಸ್ಟಮ್ ಇಸ್ ಕಾಲ್ಡ್ is said to be an quasi aromatic. So which molecules show the quasi aromaticity? That's interesting part. Which molecules? They must follow some conditions. To show the quasi aromaticity. They are the molecules contain high dipole moment. ಇರಬೇಕು ಮಾಲಿಕ್ಯೂಲ್, ಹೈ ಡೈಪೋಲ್ ಮೂಮೆಂಟ್ ಇರಬೇಕು. ಸಿ ದಿಸ್ ಕಂಡೀಷನ್ ಮೀನ್ಸ್ ಅಂದರೆ ಎರಡು ರಿಂಗ್ ಇರಬೇಕಂತ ರೂಲ್ಸ್ ಇಲ್ಲ ರೀ. ಓಕೆ, 2 rings ಇರಬೇಕಂತ ರೂಲ್ಸ್ ಇಲ್ಲ. ದೇರ್ ಆರ್ 3 types of quasi aromaticity. ನಾವು 3 ಕಂಪೌಂಡಲ್ಲಿ ಓದ್ತೀವಿ. ಇನ್ 3 ಕಂಪೌಂಡ್ ಒಂದರಲ್ಲಿ ಮಾಡಲ್ಲ 2 rings ಏನಿಲ್ಲ, ಲೈಕ್ ಕೀಟೋನ್ ಮಾಲಿಕ್ಯೂಲ್ ಓದ್ತೀವಿ. ನೆಕ್ಸ್ಟ್ ನೋಡೋದಾಗ ಗೊತ್ತಾಗ್ತದ. ಸೊ they must contain high dipole moment. They are high water soluble ಆಗಿರ್ತವೆ ಮಾಲಿಕ್ಯೂಲ್ಸ್. ನೆಕ್ಸ್ಟ್ ಲೋ ಬಾಂಡ್ ರೊಟೇಷನ್ ಬ್ಯಾರಿಯರ್ ಭಾಳ ಕಡಿಮೆ ಇರ್ತದೆ. ಸೊ ದೇನೇನಪ್ಪ ಅಂತಂದರೆ ದೇ ಆರ್ ಅಯೋನಿಕ್ ಮಾಲಿಕ್ಯೂಲ್ ಇರ್ತಾವೆ. ಸೊ ಕ್ವಾಸಿ ಅರೋಮ್ಯಾಟಿಸಿಟಿ ಯಾವ ಫಾಲೋ ಮಾಡ್ತಂದ್ರೆ ಕ್ವಾಸಿ ಅರೋಮ್ಯಾಟಿಕ್ ಇಂಥ ಮಾಲಿಕ್ಯೂಲ್ಸ್ನ ಕ್ವಾಸಿ ಅರೋಮ್ಯಾಟಿಸಿಟಿ ಹೊಂದಿರ್ತಾವೆ ಅಂತಂದರೆ ಹೈ ಡೈಪೋಲ್ ಮೂಮೆಂಟ್ ಇರಬೇಕು. ಇರ್ತಕ್ಕಂಥ ಒಂದು ಮಾಲಿಕ್ಯೂಲ್ಸ್ ಏನು ಮಾಡ್ತಂದ್ರೆ ಫಾಲೋ ಮಾಡ್ಕೊಳ್ತಾವೆ. ನೆಕ್ಸ್ಟ್ ಹೈ ವಾಟರ್ ಸಾಲ್ಯುಬಲ್ ಆಗಿರ್ತವೆ. ನೆಕ್ಸ್ಟ್ ಲೋ ಬಾಂಡ್ ರೊಟೇಷನ್ ಆಗಿರ್ತವೆ. ನೆಕ್ಸ್ಟ್ ಅಯೋನಿಕ್ ಆಗಿರ್ತವೆ. ದೋಸ್ ಮಾಲಿಕ್ಯೂಲ್ಸ್ ಆರ್ ಸೆಡ್ ಟು ಬಿ ಕ್ವಾಸಿ ಅರೋಮ್ಯಾಟಿಕ್ ಮಾಲಿಕ್ಯೂಲ್ಸ್. ಮೀನ್ಸ್ ಸಿಂಪಲ್ ಥಿಂಗ್ಸ್ ಇವಿಷ್ಟು ಫಾಲೋ ಮಾಡಿಕೊಂಡು ದೇ ಮಸ್ಟ್ ಬಿ ಅರೋಮ್ಯಾಟಿಕ್ ಆಗಿರ್ಬೇಕು. ಮತ್ತು ಸಪೋಸ್ ಇವಷ್ಟು ಇದ್ದವು ಅದರಲ್ಲಿ ಡಬಲ್ ಬಾಂಡೇ ಇಲ್ಲ, ಅದರಲ್ಲಿ ಕಾಂಜುಗೇಷನ್ ಇಲ್ಲ, ಅದರಲ್ಲಿ ಇದು ಯಾವುದು ಲೈಕ್ sp2 ಪ್ಲೇನರ್ ಇಲ್ಲ ಅಂತಂದರೆ ಇಟ್ ಈಸ್ ನಾಟ್ ಸೆಡ್ ಟು ಬಿ ಕ್ವಾಸಿ ಅರೋಮ್ಯಾಟಿಕ್ ಅಂದ್ರೇನು, ದೀಸ್ ಕಂಪೌಂಡ್ಸ್ ಮಾಲಿಕ್ಯೂಲ್ಸ್ ವಿಲ್ ಶೋ ದೀಸ್ ಪ್ರಾಪರ್ಟೀಸ್ ಶುಡ್ ಬಿ ಪ್ರೆಸೆಂಟ್. ಈ ಪ್ರಾಪರ್ಟೀಸ್ ಹೊಂದಿರಬೇಕು. ನೆಕ್ಸ್ಟ್ ಅರೋಮ್ಯಾಟಿಕ್ ಕಂಪೌಂಡಿಗೆ ಬೇಕಾಗಿರ್ತಂಥ ಒಂದು ಎಲ್ಲ ಕಂಡೀಷನ್ಸ್ನ ಫಾಲೋ ಮಾಡಬೇಕು. ಅದಕ್ಕೆ ಮಾತ್ರ ಮಾಡ್ತೀವಿ ನಾವು ಕ್ವಾಸಿ ಅರೋಮ್ಯಾಟಿಕ್ ಕಂಪೌಂಡ್ಸ್ ಕರಿತೀವಿ. ಸಪೋಸ್ ಐ ವಿಲ್ ಟೇಕ್ ಎನ್ ಎಕ್ಸಾಂಪಲ್. ಒಂದು ಎಕ್ಸಾಂಪಲ್ ಮುಖಾಂತರ ಹೇಳಿದ್ರೆ ಸಪೋಸ್ ಐ ವಿಲ್ ಟೇಕ್ ಎನ್ ಎಕ್ಸಾಂಪಲ್. ಫಸ್ಟ್ ಆಫ್ ಆಲ್ ಎಕ್ಸಾಂಪಲ್ಗೆ ಮುಂಚೆ ಲೈಕ್ ಕ್ವಾಸಿ ಅರೋಮ್ಯಾಟಿಕ್ ಕಂಪೌಂಡ್ಸಲ್ಲಿ ಏನು ಓದ್ತೀವಿ ನಾವು. ಕ್ವಾಸಿ ಅರೋಮ್ಯಾಟಿಕ್ ಕಂಪೌಂಡ್ಸ್ ಅಂದರೆ ಅದರಲ್ಲಿ ಯಾವ್ಯಾವ ಕಂಪೌಂಡ್ ಸ್ಟಡಿ ಮಾಡ್ತೀವಿ ಅಂತಂದರೆ ಲೈಕ್
first of all we are going to study about cyclic hydrocarbon, then we are going to study about cyclic ketones, then we are going to study about azulines. These azulines, see first e quasi-aromatic compounds, they are also non-benzenoid ಅಂತ ಕರಿತೀವಿ. They are non-benzenoid compounds ಅಂತಲೂ ಕರಿತೀವಿ. ಕ್ವಾಸಿ-ಅರೋಮ್ಯಾಟಿಕ್ ಕಂಪೌಂಡ್ಸ್ ನಾನ್-ಬೆಂಜಿನಾಯ್ಡ್ ಕಂಪೌಂಡ್ಸ್ ಅಂತಲೂ ಕರಿತೀವಿ. ಸೊ ಎಲ್ಲಿ ನೋಡ್ತೀವಿ ಅಂದರೆ ಸೈಕ್ಲಿಕ್ ಹೈಡ್ರೋಕಾರ್ಬನ್ ಮಾಲಿಕ್ಯೂಲ್ ನೋಡ್ಬೋದು, ಸೈಕ್ಲಿಕ್ ಕೀಟೋನ್ ಮಾಲಿಕ್ಯೂಲ್ ನೋಡ್ಬೋದು, ಲೈಕ್ ಅಜುಲಿನ್ ಮಾಲಿಕ್ಯೂಲ್ ಕೂಡ ನೋಡ್ಕೊಂಡು ಹೋಗ್ಬೋದು. ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಫಸ್ಟ್ ಮಾಲಿಕ್ಯೂಲ್. ದಟ್ ಈಸ್ ಐ ವಿಲ್ ಸ್ಟಾರ್ಟ್ ವಿತ್ ದ ಸೈಕ್ಲಿಕ್ ಕೀಟೋನಿಂದ ಏನು ಮಾಡ್ತೀನಿ ನಾನು ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ಹೆಡಿಂಗ್ ಹಾಕ್ತಿದ್ದೀನಿ. ಸೊ ಸೈಕ್ಲಿಕ್ ಕೀಟೋನ್ಸ್ ಇದರಲ್ಲಿ ಮೇನಾಗಿ ಏನು ಮಾಡ್ತಿದ್ದಾರೆ, ಮೇನಾಗಿ ಸ್ಟಡಿ ಮಾಡೋದು first molecule. I will take an example of like a tropine. So this molecule, the structure of this molecule is that the structure ಯಾವ ರೀತಿ ಬರ್ತಪ್ಪ ಅಂದರೆ it is a 7-member structure. This is a ketone functional group one ಇರ್ತದೆ. So this is having like 6 electrons ಇರ್ತಾವೆ. ಸೊ ಈ ಮಾಲಿಕ್ಯೂಲ್ ನೋಡಿದಾಗ ನನಗೇನು ಕಾಣ್ತದಪ್ಪ ಅಂದರೆ CO is a electronegative group, and this sp2 carbon present ಅದ ಇಲ್ಲಿ, sp2 carbon present ಅದ. So I can clearly say that this oxygen is having a delta negative charge, partially negative charge ಅದ. ಇದನ್ನ ಏನು ಮಾಡ್ತೇವೆ, partially positive charge ಅದ, means there is a difference between dipole moment. So ಇವಾಗ ಏನು ಮಾಡ್ತಂದ್ರೆ I can break that pi bond and I can represent like this. How? Like O minus represent ಮಾಡ್ತೀನಿ. ಸೊ ಆ್ಯಂಡ್ ಹಿಯರ್ ಪಾಸಿಟಿವ್ ರಿಪ್ರೆಸೆಂಟ್ ಮಾಡ್ತೀನಿ. ಸೊ ಇವಾಗ ಏನಾಯ್ತಪ್ಪ ಅಂದರೆ ಡ್ಯೂ ಟು ಡೈಪೋಲ್ ಮೊಮೆಂಟ್ ಅನ್ರಿ ಅಥವಾ ಇಂಡಕ್ಟಿವ್ ಎಫೆಕ್ಟ್ ಅನ್ರಿ ಯಾವ್ದ್ರ ಮುಖಾಂತರ ಮಾಡ್ತಾರೆ, ಈ ಬಾಂಡ್ನ ಒಂದು ಪೈ ಬಾಂಡ್ನ ಬ್ರೇಕ್ ಮಾಡಿ ನಾನು ಏನು ಮಾಡ್ತೀನಿ, ನೆಗೆಟಿವ್ ಚಾರ್ಜ್ ಕೊಡ್ತೀನಿ, ಇಲ್ಲಿ ಕೆಳಗಡೆ ಮಾಡ್ತೀನಿ ಪಾಸಿಟಿವ್ ಚಾರ್ಜ್ ಕೊಡ್ತೀನಿ. ಸೊ ಇವಾಗ ಏನು ಮಾಡ್ತಂದರೆ ಅಬ್ಸರ್ವ್ ದಿಸ್ ಮಾಲಿಕ್ಯೂಲ್, ಅಬ್ಸರ್ವ್ ದ ಬಿಲೋ ಮಾಲಿಕ್ಯೂಲ್, ಅಬ್ಸರ್ವ್ ಮಾಡಿರಿ. ಇದಿಷ್ಟನ್ನು ಅಬ್ಸರ್ವ್ ಮಾಡಿದಾಗ ವಿ ಕ್ಯಾನ್ ಸೇ ದ್ಯಾಟ್ ಹಿಯರ್ ಇಟ್ ಈಸ್ ಇನ್ ಅ ಕಾಂಜುಗೇಷನ್ ಇದೆ. ಸೊ ಇಟ್ ಈಸ್ ಇನ್ ಅ ಕಾಂಜುಗೇಷನ್, ಲೈಕ್ ಈ ಸೈಡಲ್ಲಿ ಮಾಡ್ಕೋಬೋದು, ಇಲ್ಲ ಈ ಸೈಡಲ್ಲಿ ಮಾಡ್ಕೋಬೋದು. ಕಾಂಜುಗೇಷನ್ ಸಿಸ್ಟಮ್ ಇದೆ. ಸೊ ಪ್ಲೇನರ್ ಇದೆ. ದಿಸ್ ಇಸ್ sp2 ಕಾರ್ಬನ್, ಎಲ್ಲ ಕಡೆ sp2 ಕಾರ್ಬನ್ ಅದ. ಕಾಂಜುಗೇಷನ್ ಸೈಕ್ಲಿಕ್ ಮಾಲಿಕ್ಯೂಲ್ ಅದ. ಸೊ ಒಂದಿನ ಚೆಕ್ ಮಾಡೋದಂದ್ರೆ ಹಕ್ಕಲ್ ರೂಲ್ ಚೆಕ್ ಮಾಡಬೇಕು. ಸೊ ಹಕ್ಕಲ್ ರೂಲ್ ಚೆಕ್ ಮಾಡ್ತಾ ಹೋದರೆ ದಟ್ ಈಸ್ 4n+2 is equals to ಎಷ್ಟು ಪೈ ಎಲೆಕ್ಟ್ರಾನ್ಸ್ ಅದಾವ್ರಿ, ದಿ ಹಿಯರ್ ಟು there are 6 pi electrons ಅಂತಂದರೆ 4n is equals to 6 minus 2, that is 4n is equals to 4, n is equals to 4/4, that is n is equals to 1. wow, whole number ಬಂತು. ಆನ್ಸರ್ ಏನು ಮಾಡ್ತೀವಿ, n is equals to whole number. I said in yesterday video, that is the last video, that is the n value must be whole number ಬರಬೇಕು, ಹಂಗಿದ್ರೆ ಮಾತ್ರ ಹಕ್ಕಲ್ ರೂಲು ಫಾಲೋ ಆಗ್ತದೆ. ಅಂತಂದರೆ these tropine molecule follows the Huckel rule and follows the aromatic conditions. So these are called as a quasi-aromatic conditions. Quasi-aromatic ಅಂತ ಕರೀತೀವಿ ಅಂದರೆ because they are following these conditions. ಡೈಪೋಲ್ ಮೊಮೆಂಟ್ ಅದ, ನೆಕ್ಸ್ಟ್ ಹೈ ವಾಟರ್ ಸಾಲ್ಯುಬಲ್ ಅದ. ಇಯರ್ ಅಯಾನ್ಸ್ ಅದಾವ ರೀ, ಇಲ್ಲಿ ಅಯಾನ್ಸ್ ಅದಾವ. ಇಟ್ ಇಸ್ ಅ ವಾಟರ್ ಸಾಲ್ಯುಬಲ್, ಏನು ಮಾಡ್ತಾವೆ ವಾಟರ್ ಸಾಲ್ಯುಬಲ್. ಸೊ ನೆಕ್ಸ್ಟ್ ಏನು ಮಾಡ್ತೀನಿ ನಾನು, ದೆನ್ ಲೋ ಬಾಂಡ್ ರೊಟೇಷನ್ ಬಂದರೆ ಏನು, ವಾಟ್ ಈಸ್ ಲೋ ಬಾಂಡ್ ರೊಟೇಷನ್, ಇಟ್ ಈಸ್ ಅ ಸಿಂಗಲ್ ಬಾಂಡ್. ಐ ಕ್ಯಾನ್ ವೆರಿ ವೆಲ್ ರೊಟೇಟ್ ದ ಕಂಪೌಂಡ್. ನಾವು ಏನು ಮಾಡೋದು, ಬಾಂಡ್ನ ಸಪೋಸ್ ಸಿಂಗಲ್ ಬಾಂಡ್ ಇದೆ ಅಂತಂದರೆ ವಿ ಕ್ಯಾನ್ ರೊಟೇಟ್ ದ ಮಾಲಿಕ್ಯೂಲ್, ರೈಟ್. ಮಾಲಿಕ್ಯೂಲ್ ಏನು ಮಾಡ್ತೀವಿ, ರೊಟೇಷನ್ ಮಾಡ್ತೀವಿ. ಸೊ ದಟ್ ಈಸ್ ಕಾಲ್ಡ್ ಎಸ್ ಅ ಲೋ ರೊಟೇಷನ್ ಬ್ಯಾರಿಯರ್. ಅಂದರೆ ವಿ ಡು ನಾಟ್ ರಿಕ್ವೈರ್ ಮೋರ್ ಎನರ್ಜಿ ಟು ರೊಟೇಟ್ ದ ಮಾಲಿಕ್ಯೂಲ್. ಲೋ ಎನರ್ಜಿ ಬ್ಯಾರಿಯರ್ ಅಂದರೆ ಎನರ್ಜಿ ಕಡಿಮೆ ಬೇಕು ರೊಟೇಷನ್ ಮಾಡಿ. ಇದು ಸಿಂಗಲ್ ಬಾಂಡ್ ಅದ. ಸಪೋಸ್ ಡಬಲ್ ಬಾಂಡ್ ಇತ್ತಪ್ಪ ಅಂದರೆ ವಿ ರಿಕ್ವೈರ್ ಮೋರ್ ಎನರ್ಜಿ ಟು ರೊಟೇಟ್ ದ ಬಾಂಡ್, ಅಥವಾ ಬಾಂಡ್ನ ಬ್ರೇಕ್ ಮಾಡಿ ರೊಟೇಷನ್ ಮಾಡಬೇಕಾಗ್ತದೆ. ಇಲ್ಲಿ ಪೈ ಬಾಂಡ್ ಇದೆ. ಬಟ್ ಸಿಗ್ಮಾ ಬಾಂಡ್ ಇದ್ದಾಗ ಏನು ಮಾಡ್ತಾರೆ, ವಿ ಕ್ಯಾನ್ ಈಸಿಲಿ ರೊಟೇಟ್ ದ ಮಾಲಿಕ್ಯೂಲ್. ಸೊ ದಟ್ ಈಸ್ ದ ಮೀನಿಂಗ್ ಆಫ್ ದ ಲೋ ರೊಟೇಷನ್ ಬ್ಯಾರಿಯರ್. ಆ್ಯಂಡ್ ದೇ ಆರ್ ಅಯೋನಿಕ್ ಇರ್ತಾರೆ ಮಾಲಿಕ್ಯೂಲ್ಸು. ಸೊ ದಿಸ್ ಇಸ್ ಅಬೌಟ್ ಅ ಟ್ರೋಪೋಯಿನ್ ಮಾಲಿಕ್ಯೂಲ್. I hope this molecule and this quasi-aromaticity compound is clear with you. So next example, I will take a next example, that is propylene.
ದಟ್ ಈಸ್ ಟ್ರೋಪೋಲಿನ್. ಟ್ರೋಪೋಲಿನ್ ಮಾಲಿಕ್ಯೂಲ್ ನೋಡೋಣ. ಟ್ರೋಪೋಲಿನ್ ಮಾಲಿಕ್ಯೂಲ್ ಸಿಂಪಲ್, ಸೇಮ್ ಥಿಂಗ್ ಬಟ್ OH ಗ್ರೂಪ್ ಇರೋದು ಟ್ರೋಪೋಲಿನ್ ಅಂತ ಕರಿತೀವಿ. ಸೊ ಐ ವಿಲ್ ಟೇಕ್ ಅನ್ ಎಕ್ಸಾಂಪಲ್, ದಟ್ ಈಸ್ ಇಟ್ ಈಸ್ ಅ ಸ್ಟ್ರಕ್ಚರ್ 7 membered ring ಅದು. ಸೊ ದಿಸ್ ಈಸ್ OH ಆ್ಯಂಡ್ ಇಲ್ಲಿ ಕೀಟೋನ್ ಇದೆ. ಸೇಮ್ ಸ್ಟ್ರಕ್ಚರ್ ಇದೆ, ಸೇಮ್ ಸ್ಟ್ರಕ್ಚರ್ ಐ ಕ್ಯಾನ್ ರೈಟ್ ವೆರಿ ವೆಲ್ like this minus and this is a plus. Now suppose resonance hybrid ಹಾಕಿದರೆ, this is OH here, resonance hybrid ಹಾಕಿದರೆ resonance hybrid ಅಂತ ಕರಿತೀವಿ. ಸೊ this is a positive charge goes to delocalization ಮಾಡ್ತದೆ. ಸೊ this negative charge. ಸೊ ಈ ಥರ ಏನು ಮಾಡ್ತಾರೆ, I can very well say that this is also quasi 6 pi electrons ಇದಾವೆ ರೀ. 6 pi electron, that is a ಅಕ್ಕಲ್ ರೂಲ್ ಫಾಲೋ ಮಾಡ್ತದೆ. ಅಕ್ಕಲ್ ರೂಲ್ ಫಾಲೋ ಮಾಡ್ತದೆ. ಕಾಂಜುಗೇಷನ್ ಇದೆ. So then everything is followed by this compound. So it is also called as a quasi aromatic ಅಂತೇಳಿ ಕರಿತೀವಿ. ಸೊ ವಿ ಆರ್ ಕಂಪ್ಲೀಟೆಡ್ ವಿತ್ ದಿಸ್ 3 subtopics ಇದ್ವು. ಸೊ ದಿಸ್ ಒನ್ ಈಸ್ ಕಂಪ್ಲೀಟೆಡ್. Cyclic ketones is completed. 2 are main important examples in this molecule. Suppose ಇನ್ನೊಂದು example ಕೊಡೋದಾದ್ರೆ, I can give another one example. Suppose I can give very well another one example, that is for example take this molecule also. You can take this molecule also, that is ketone. ಸೊ ಈ ಥರ ಒಂದು ಮಾಲಿಕ್ಯೂಲ್ ತೊಗೊಂಡಾಗ ಸಪೋಸ್ ನೋಡಿ ಇಲ್ಲಿ ಕೂಡ ಏನು ಮಾಡ್ತಾರೆ, ಡೈಪೋಲ್ ಮೂಮೆಂಟ್ ಇರೋ ಕಾರಣ ಏನು ಮಾಡ್ತಾರೆ, ಲೈಕ್ ಸಪೋಸ್ ಅದು ಡೈಪೋಲ್ ಮೂಮೆಂಟ್ ಈಸ್ ಆಲ್ಸೋ ಒನ್ ರೀಸನ್ ಆ್ಯಂಡ್ ಇಟ್ ಈಸ್ ದಿಸ್ ಟ್ರಯಾಂಗಲ್ ಅಂತಂದ್ರೆ ಏನು, this is angle, how much angle, 60 degree angle ಇರ್ತದೆ, 60 degree angle, but it is a sp3 hybridization ಇರೋದು. sp3 hybridization it requires 109 degree angle. 109 degree angle ಬೇಕು, ಮೀನ್ಸ್ ಆಲ್ರೆಡಿ ಸ್ಟ್ರೇನ್ ಅದ. ಸಪೋಸ್ ನಾರ್ಮಲ್ ಪ್ರೋಪಿನ್ ತೊಗೊಂಡಾಗ ಇಟ್ ಈಸ್ ಆಲ್ರೆಡಿ ಆ್ಯಂಗಲ್ ಸ್ಟ್ರೇನ್ ಜಾಸ್ತಿ ಅದ, ಅಂದರೆ ಇಟ್ ಈಸ್ ಹ್ಯಾವಿಂಗ್ ಅ 60 degree, ಬಟ್ ಅದಕ್ಕೆ ಇಷ್ಟು ಬೇಕು 109 degree ಬೇಕು, ಬಟ್ ಇಟ್ ಈಸ್ ಇನ್ ಆ್ಯಂಗಲ್ ಸ್ಟ್ರೇನ್. ಮತ್ತು ನಾನು ಇಷ್ಟು ಸ್ಟ್ರೇನ್ ಇರಲಾರ್ದೇ ಮತ್ತು ನಾನು ಏನು ಮಾಡ್ತೀನಿ, ಕೀಟೋನ್ ಹಾಕಿದ್ದೀನಿ, ಅಂದರೆ sp2 ಮಾಡಕತ್ತೀನಿ. ಇದನ್ನು ಅಂದರೆ ಮಾಡ್ತೀನಿ sp2 ಮಾಡಕತ್ತೀನಿ. ಅದರ ಮೀನಿಂಗ್ ಏನಪ್ಪ ಅಂದರೆ 120 degree ಬೇಕು ರೀ. sp2 ಹೈಬ್ರಿಡೇಷನ್ ಅಂದರೆ 120 degree ಆ್ಯಂಗಲ್ ಬೇಕು, ಬಟ್ ನಾನು ಕೊಟ್ಟಿರೋ ಎಷ್ಟು ಕೊಟ್ಟಿನಿ ರೀ, 60 degree. 60 degree ಕೊಟ್ಟರೆ 120 ಅಲ್ರಿ, 60 ಅಲ್ರಿ, ಅಂದರೆ ಅರ್ಧಕ್ಕರ್ಧ ನಾನು ಏನು ಮಾಡೀನಿ, ಸ್ಟ್ರೇನ್ ಕೊಟ್ಟಿದ್ದೀನಿ. ಅಂದರೆ ಮಾಲಿಕ್ಯೂಲ್ ಹೈಲಿ ಸ್ಟ್ರೇನ್ ಅದ, ಒಂದು ಮಾಲಿಕ್ಯೂಲ್ ಏನು ಮಾಡ್ತಾ ಹೈಲಿ ಸ್ಟ್ರೇನ್ ಅದ. ಅದಕ್ಕೋಸ್ಕರ ಏನು ಮಾಡ್ತಂದರೆ ಅದು ಏನು ಮಾಡ್ತದೆ, ಪ್ರೋಪಿನ್ ಮಾಲಿಕ್ಯೂಲ್ ಏನು ಮಾಡ್ತಂದರೆ ಅದು ಬಾಂಡ್ ಬ್ರೇಕ್ ಮಾಡ್ಕೊಳ್ತದೆ, ಪೈ ಬಾಂಡ್ ಬ್ರೇಕ್ ಮಾಡ್ಕೊಂಡು ಏನು ಮಾಡ್ತದೆ, ಈ ಥರ ಫಾರ್ಮೇಷನ್ ಆಗ್ತದೆ. ಸೊ ಇದನ್ನು ನೋಡಿದಾಗ ಏನು ಮಾಡ್ತಂದರೆ ರೆಸೊನೆನ್ಸ್ ಅದ, ಇಟ್ ಈಸ್ ಅ ರೆಸೊನೆನ್ಸ್. ಸೈಕ್ಲಿಕ್ ಅದ ಸೈಕ್ಲಿಕ್ ಅದ, ರೆಸೊನೆನ್ಸ್ ಅದನ, ರೆಸೊನೆನ್ಸ್ ಅದ. ನೆಕ್ಸ್ಟ್ ಏನು ಮಾಡ್ತದೆ, sp2 ಅದನ, sp2 ಅದ. ಸೊ ದೆನ್ ಹಕ್ಕಲ್ ರೂಲ್ ಫಾಲೋ ಮಾಡ್ತದೆ ನೋಡಿರಿ. 4n + 2 = 2 pi electron ಅದಾವ ಇಲ್ಲಿ, 2 pi electron. ಸೊ 4n = 2 - 2 ತಗೋರಿ. 4n = 0, n = 0/4, that is n = 0. That is a whole number. ಅಂದರೆ ದಿಸ್ ಈಸ್ ಅ ಕ್ವಾಸಿ ಅರೋಮ್ಯಾಟಿಕ್ ಕಂಪೌಂಡ್ ಅಂತ ಕರಿತೀವಿ. ಕ್ವಾಸಿ ಅರೋಮ್ಯಾಟಿಕ್ ಅಂತ ಕರಿತೀವಿ ಅಂದರೆ ಇಲ್ಲಿ ನೋಡಿ, ಸಿಂಗಲ್ ಬಾಂಡ್ ರೊಟೇಷನ್, ಲೋ ಎನರ್ಜಿ ಬ್ಯಾರಿಯರ್ ಅದ. ದಿಸ್ ಇಸ್ ಅ ನೆಗೆಟಿವ್ ಚಾರ್ಜ್ ಅದ. ಪಾಸಿಟಿವ್ ಚಾರ್ಜ್ ಮೀನ್ಸ್ ವಾಟರ್ ಸಾಲ್ಯುಬಲ್, ಅಯಾನಿಕ್ ಆ್ಯಂಡ್ ದಿಸ್ ಈಸ್ ಅ ionic and dipole moment existence. So this is about a ketone molecule. This is about a cyclic ketone molecules. Then come to the cyclic hydrocarbon molecule. That is second topic. That is cyclic hydrocarbon molecules. Cyclic hydrocarbon, simple thing. ಅದರಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತಿದ್ದೀನಿ ಯಾವುದೋ ಒಂದು. ಸೊ ದಿಸ್ ಈಸ್ ಅನ್ ಎಕ್ಸಾಂಪಲ್. Double bond. This is, so you can say that, see already same thing, propane molecule ಇಲ್ಲಿ ಭಾಳ ಸ್ಟ್ರೇನ್ ಇರೋ ಕಾರಣ ಏನು ಮಾಡ್ತಾರೆ, ಇಟ್ ವಿಲ್ ಬ್ರೇಕ್. ಅದೇ ಮಾಡ್ತಾರೆ, ಬ್ರೇಕ್ ಮಾಡಿಕೊಂಡು ಸಪೋಸ್ ಐ ಕ್ಯಾನ್ ಗಿವ್ ದಟ್, ಈ ಒಂದು ಮಾಲಿಕ್ಯೂಲ್ನ ಬ್ರೇಕ್ ಮಾಡಿದಾಗ ಅಲ್ಲಿ ಏನು ಮಾಡ್ತದೆ ರೀ, ಸಪೋಸ್ ಈ ಥರ ಮಾಲಿಕ್ಯೂಲ್ ಆಗ್ತದೆ. ಐ ಕ್ಯಾನ್ ವೆರಿ ವೆಲ್ ಗಿವ್ ದಟ್ ಅರೋಮ್ಯಾಟಿಕ್ ಕಂಡೀಷನ್ ಬರೋ ಥರ ಏನು ಮಾಡ್ತೀನಿ ಅಂದರೆ ನಾನು ಬ್ರೇಕ್ ಮಾಡ್ತೀನಿ, ಅರೋಮ್ಯಾಟಿಕ್ ಕಂಡೀಷನ್ ಫಾಲೋ ಆಗ್ತವೆ. ಸೊ ಈ ಒಂದು ಮಾಲಿಕ್ಯೂಲ್ ನೋಡಿದಾಗ, ಸಪೋಸ್ ನಾನು ಕೆಳಗಿನ ಮಾಲಿಕ್ಯೂಲ್ ನೋಡಿದಾಗ, ಸಪೋಸ್ ಸಿ ದಿಸ್ ಮಾಲಿಕ್ಯೂಲ್, ದಿಸ್ ಡೌನ್ ಸೈಡ್ ಮಾಲಿಕ್ಯೂಲ್ ಹಿಯರ್ 6 pi electrons, ಹಕ್ಕಲ್ ರೂಲ್ ಫಾಲೋ ಮಾಡ್ತದೆ. ದೆನ್ ಇಟ್ ಈಸ್ ಅ ಕಾಂಜುಗೇಷನ್ ಇದೆ. ಸೊ ದೆನ್ ಕಾಂಜುಗೇಷನ್ ಇದೆ. ದೆನ್ ಇಟ್ ಈಸ್ ಅ ಸೈಕ್ಲಿಕ್ ಆ್ಯಂಡ್ ಪ್ಲೇನಾರ್. ಸೊ ದಿಸ್ ಮಾಲಿಕ್ಯೂಲ್ ಕೂಡ ಏನು ಮಾಡ್ತಾರೆ, ದಟ್ ಈಸ್ 2 pi electron ಇದ್ದಾವೆ. ಸೊ ಹಕ್ಕಲ್ ರೂಲ್ ಫಾಲೋ ಮಾಡ್ತದೆ.
then it is a sp2, then all conditions satisfactory. Aromaticity ಬೇಕಾಗುತ್ತೆ ಎಲ್ಲ conditions ಏನು ಮಾಡ್ತಾರೆ, it is following all conditions required for aromaticity. So I can very well say that, see these two rings, ಇದು ಕೂಡ ಒಂದು ರಿಂಗ್ ಇದೆ, ಫಸ್ಟ್ ರಿಂಗ್ ಆ್ಯಂಡ್ ಸೆಕೆಂಡ್ ರಿಂಗ್. ಐ ಸೆಡ್ ದಟ್ ಇನ್ ಕ್ವಾಸಿ ಅರೋಮ್ಯಾಟಿಸಿಟಿ ಏನು ಮಾಡ್ತಾರೆ, ಎರಡು ರಿಂಗ್ ಅರೋಮ್ಯಾಟಿಕ್ ಆಗ್ತವ, ಟೂ ರಿಂಗ್ಸ್ ಕೂಡ ಏನು ಮಾಡ್ತಾವೆ ಅರೋಮ್ಯಾಟಿಕ್ ಆಗ್ತವ. ಸೊ ದೀಸ್ ಟೂ ರಿಂಗ್ಸ್ ಆರ್ ಗೋಯಿಂಗ್ ಟು follow aromaticity rules and they are aromatic nature. So ಅದಕ್ಕೋಸ್ಕರ ಏನು ಮಾಡ್ತಾರೆ, this is overall called as quasi aromatic molecule. Quasi aromatic molecule ಅಂತ ಕರಿತೀವಿ, quasi aromatic molecule ಅಂತ ಕರಿತೀವಿ. So this is about a cyclic hydrocarbon molecule. One of the next important topic ಏನಪ್ಪ ಅಂದರೆ we are going to cover, see this is cyclic hydrocarbon molecule ಆಯಿತು. So next important concept ಏನಪ್ಪ ಅಂದರೆ that is azulene molecule. Azulene molecule, it is a very good example. Like azulene molecule ನೋಡಿದ್ರೆ suppose, see topic ಏನಪ್ಪ ಅಂದರೆ that is azulene molecule. Okay, so this azulene molecule, I will draw a structure of azulene molecule that is like this. This is the structure of azulene molecule. I'm having one 7-member ring and one 5-member ring. It is like this. Azulene molecule present again. So this is azulene molecule. I will use white color only, better. So even azulene molecule ನೋಡಿದಾಗ, see suppose I will break this bond, pi bond. azulene molecule ಏನು ಮಾಡ್ತೀನಿ, ಪೈ ಬಾಂಡ್ನ ಬ್ರೇಕ್ ಮಾಡ್ತೀನಿ, ಅವಾಗ ಏನಾಗ್ತದೆ ನೋಡಿ, ದಟ್ ಈಸ್ ಅ 5-member ring. 5-member ring ಇದೆ ಒಂದು ರಿಂಗು. ಸೊ ದಿಸ್ ಈಸ್ ಅ 7-member ring. So this is, and here it is present. So when I break this bond, I can get one positive charge and one negative charge. Like I can give here negative charge ಕೊಡ್ತೀನಿ, ಇಲ್ಲಿ ಏನು ಮಾಡ್ತೀನಿ ಪಾಸಿಟಿವ್ ಚಾರ್ಜ್ ಕೊಡ್ತೀನಿ, ಇಲ್ಲಿ ಏನು ಮಾಡ್ತೀನಿ ರೀ ಪಾಸಿಟಿವ್ ಚಾರ್ಜ್ ಕೊಡ್ತೀನಿ. ಸೊ ಪಾಸಿಟಿವ್ ಚಾರ್ಜ್ ಕೊಟ್ಟಾಗ ಸಪೋಸ್ ಐ ಕ್ಯಾನ್ ವೆರಿ ವೆಲ್ ರೆಸೊನೆನ್ಸಲ್ಲಿದೆ. ಸೊ ಇಲ್ಲಿಂದ ಇಲ್ಲಿ ರೆಸೊನೆನ್ಸ್ ಮಾಡ್ತೀನಿ, ಈ ಒಂದು ಬಾಂಡ್ ಇಲ್ಲಿ ರೆಸೊನೆನ್ಸ್ ಮಾಡಿದ್ರೆ ವಾಟ್ ಇಸ್ ದ ಮಾಲಿಕ್ಯೂಲ್ ಬಿಕಮ್, ಮಾಲಿಕ್ಯೂಲ್ ಏನಾಗ್ತದೆ ನೋಡಿ, ಮಾಲಿಕ್ಯೂಲ್ ಏನಾಗ್ತದೆ ಅಂದರೆ ಸಪೋಸ್ ದಿಸ್ is negative charge and here, so this is particular thing that is ಇಲ್ಲಿ ಮಾಡ್ತದೆ this will come and here positive charge, ಇಲ್ಲಿಂದ positive charge ಇಲ್ಲಿ ಡಿಲೊಕೇಶನ್ ಆಯಿತು here to here because this bond is delocalizing here, so ಅದಕ್ಕೋಸ್ಕರ positive charge ಇಲ್ಲಿ ಬಂತು. so remaining all part is same. ಇವಾಗ I can very well observe that, see suppose ನಾನು ಎರಡು ಮಾಲಿಕ್ಯೂಲ್ ಅಬ್ಸರ್ವ್ ಮಾಡಿದಾಗ see this whole thing having a 6 pi electron means this bond, this particular bond is belongs to both rings belong here. So this bond, and you can very well take this another one ring, that is this ring. So it is, I will name yellow one is a number 1. This is a number 1 ring, and see number 1 ring I can how many, what, 2 pi electrons. This is also in conjugation, ಅದಕ್ಕೋಸ್ಕರ ಇದು 2 pi electrons, this is 2 pi electrons, totally 6 pi electrons ಇದೆ. 6 pi electrons ಅಂದ್ರೆ ಏನು, follow Huckel rule. And in second molecule, this is a second ಅನ್ಕೋರಿ, ಈ ಒಂದು second molecule ನೋಡಿದಾಗ ಏನು ಮಾಡ್ತಾರೆ, there are also 6 pi electrons, there is a 2 4 6 pi electrons, ಅಂದರೆ ಇದು ಕೂಡ ಏನು ಮಾಡ್ತದೆ, follow Huckel rule follow ಮಾಡ್ತದೆ. So both rings are following Huckel rule, and both rings having a conditions which is satisfies the aromaticity conditions follow ಮಾಡ್ತಿದಾವ. So both rings are aromatic, so I can say that the azulene molecule is quasi aromatic ಅಂತ ಹೇಳ್ತೀವಿ. ಸೊ ದಿಸ್ ಈಸ್ ಅ ಅಜುಲಿನ್ ಕ್ವಾಸಿ ಅರೋಮ್ಯಾಟಿಕ್. ಈ ಒಂದು ಕ್ವಾಸಿ ಅರೋಮ್ಯಾಟಿಕ್ನ ನಾವು ಈ ಥರನೇ ಎಕ್ಸ್ಪ್ಲೇನ್ ಮಾಡ್ಬೋದು, ಅಜುಲಿನಲ್ಲಿ ಈ ಥರನೇ ಎಕ್ಸ್ಪ್ಲೇನ್ ಮಾಡ್ಬೋದು. ಇನ್ನೊಂದು ಥರ ಯಾವ ರೀತಿ ಎಕ್ಸ್ಪ್ಲೇನ್ ಮಾಡೋದು ಅಂದರೆ ವಿ ಕ್ಯಾನ್ ಎಕ್ಸ್ಪ್ಲೇನ್ ಥ್ರೂ ದ ಕ್ರೇಗ್ಸ್ ರೂಲ್ ಅಂತ ಬರ್ತದೆ. ಏನು ಮಾಡ್ತದೆ ರೀ, ಕ್ರೇಗ್ಸ್ ರೂಲ್ ಅಂತ ಬರ್ತದೆ.
ದಟ್ ಈಸ್ ಕಾಲ್ಡ್ ಆಸ್ ಅ ಕ್ರೇಗ್ಸ್ ರೂಲ್. ಕ್ರೇಗ್ಸ್ ರೂಲ್ ಅಂತ ಬರ್ತದೆ. ಸೊ ವಾಟ್ ಡು ಮೀನ್ ಬೈ ಕ್ರೇಗ್ಸ್ ರೂಲ್? ಕ್ರೇಗ್ಸ್ ರೂಲ್ ಏನಂತಪ್ಪ ಅಂದರೆ, ಕ್ರೇಗ್ಸ್ ರೂಲ್ ಒಂದು ಡೆಫಿನೇಷನ್ ಬರ್ತೀನಿ. ಇಫ್ ಅ molecule contain C2 axis, then count total number of bonds, that is n. count if molecule contains C2 axis, ಅದೇನಾದ್ರು C2 axis ನ ಹೊಂದಿತ್ತಪ್ಪ ಅಂದರೆ, C2 axis ಅಂದರೆ ಏನು ಹೇಳ್ತೀನಿ, ಓಕೆನಾ? C2 axis ನ ಹೊಂದಿತ್ತಪ್ಪ ಅಂತಂದರೆ ದೆನ್ count the number of bonds, 5 bonds ಮಾಡ್ರಿ, ಕೌಂಟ್ ಮಾಡಿರಿ. if n minus 1 is equals to odd ಬಂತಪ್ಪ ಅಂದರೆ, if n minus 1 is equals to odd ಬಂತಂದರೆ then the molecule called as a non-aromatic. Suppose if n minus 1 is even ಬಂತಪ್ಪ ಅಂದರೆ then the molecule called as a aromatic. ಸೊ ನಿಮಗೆ ಡೌಟ್ ಇರಬೇಕೀಗ, ವಾಟ್ ಈಸ್ C2 axis? C2 axis ಅಂದರೆ ಏನು? ವಾಟ್ ಈಸ್ C2 axis? C2 axis ಅಪ್ಪ ಅಂದರೆ ಫಾರ್ ಫೈಂಡಿಂಗ್ ಔಟ್ ಆಕ್ಸಿಸ್ ಆಫ್ ಸಿಮೆಟ್ರಿ ನಾವೇನು ಮಾಡ್ತೀವಿ ಅಂದರೆ, ಒಂದು ಮಾಲಿಕ್ಯೂಲಲ್ಲಿ ಆಕ್ಸಿಸ್ ಆಫ್ ಸಿಮೆಟ್ರಿ ಫೈಂಡ್ ಮಾಡ್ತೀವಿ. ಆಕ್ಸಿಸ್ ಆಫ್ ಸಿಮೆಟ್ರಿ ಅಂದ್ರೆ ಏನು? ವಿ ಆರ್ ಗೋಯಿಂಗ್ ಟು ಫೈಂಡಿಂಗ್ ಔಟ್ ದ ವೆದರ್ ಮಾಲಿಕ್ಯೂಲ್ ಸಿಮೆಟ್ರಿಕಲ್ ಆರ್ ಅನ್ಸಿಮೆಟ್ರಿಕಲ್ ಅಂತ ಫೈಂಡ್ ಔಟ್ ಮಾಡಲಿಕ್ಕೆ ನಾವೇನು ಮಾಡ್ತೀವಿ, ಒಂದು ಸಿಮೆಟ್ರಿ ಎಲಿಮೆಂಟ್ ಯೂಸ್ ಮಾಡ್ತೀವಿ, ದಟ್ ಈಸ್ ಕಾಲ್ಡ್ ಆಸ್ ಆಕ್ಸಿಸ್ ಆಫ್ ಸಿಮೆಟ್ರಿ. ಆಕ್ಸಿಸ್ ಆಫ್ ಸಿಮೆಟ್ರಿ ಯಾವ ರೀತಿ ಫಾಲೋ ಮಾಡ್ತೀವಿ ಅಂದರೆ, ದಟ್ ಈಸ್ n is equals to 360 divided by n ಅಂತ ಕರಿತೀವಿ. 360 ಆಕ್ಸಿಸ್ ಆಫ್ ಸಿಮೆಟ್ರಿ is equals to 360 divided by n ಅಂತ ಕರಿತೀವಿ. n ಅಂತಂದ್ರೆ ಏನು? ಹಿಯರ್ n ಅಂತಂದ್ರೆ ಏನು? ಆಕ್ಸಿಸ್ ಆಫ್ ಸಿಮೆಟ್ರಿ ವಿ ಕ್ಯಾನ್ ಆಲ್ಸೋ ರಿಪ್ರೆಸೆಂಟ್ ಬೈ Cn ಅಂತ ರಿಪ್ರೆಸೆಂಟ್ ಮಾಡ್ತೀವಿ. ಸೊ Cn is equals to 360 divided by n. ಇಯರ್ ಸಪೋಸ್ ನಾನೇನು C1 ಆಕ್ಸಿಸ್ ಅಂತ ಬಂತಪ್ಪ ಅಂದರೆ, ಸಪೋಸ್ C1 ಆಕ್ಸಿಸ್ ಅಂತಂದರೆ 360 divided by 1, ದಟ್ ಈಸ್ 360 ಡಿಗ್ರಿ ರೊಟೇಷನ್ ಮಾಡೋ ಮಾಲಿಕ್ಯೂಲ್ನ 360 ಡಿಗ್ರಿ ರೊಟೇಷನ್ ಮಾಡಬೇಕು. ಸಪೋಸ್ C2 ಆಕ್ಸಿಸ್ ಅಂತಪ್ಪ ಅಂತಂದರೆ 360 divided by 2 ಅಂತಂದರೆ ದಟ್ ಈಸ್ 180 ಡಿಗ್ರಿ ನಾವು ಏನು ಮಾಡೋಕೆ ರೊಟೇಷನ್ ಮಾಡಬೇಕು, 180 ಡಿಗ್ರಿ ರೊಟೇಷನ್ ಮಾಡಬೇಕು. ಆವಾಗ ಮಾತ್ರ ಏನು ಮಾಡ್ತಂದರೆ, ಇಫ್ 180 ಡಿಗ್ರಿ ರೊಟೇಷನ್ ಮಾಡಿದ ಮೇಲೆ ಇಫ್ ದ ಮಾಲಿಕ್ಯೂಲ್ ಈಸ್ ಸೇಮ್ ಆಸ್ ಫಸ್ಟ್, ದೆನ್ ಇಟ್ ಈಸ್ ಫಾಲೋಯಿಂಗ್ C2 axis, ಇಟ್ ಈಸ್ ಹ್ಯಾವಿಂಗ್ ಅ C2 axis. ಅಂದರೆ ಆ ಮಾಲಿಕ್ಯೂಲಲ್ಲಿ C2 axis ಪ್ರೆಸೆಂಟ್ ಇದೆ ಅಂತಂದೇಳಿ ನಾವೇನು ಮಾಡ್ತೀವಿ, ಕನ್ಕ್ಲೂಡ್ ಮಾಡ್ತೀವಿ. ಸೊ ಫಾರ್ ಎಕ್ಸಾಂಪಲ್ ನಾವು ಅಜುಲಿನ್ ಮಾಲಿಕ್ಯೂಲ್ ನೋಡ್ತಾ ಇದ್ವಿ. ಅಜುಲಿನ್ ಮಾಲಿಕ್ಯೂಲಲ್ಲಿ ಕ್ರೇಗ್ಸ್ ರೂಲ್ ಯಾವ ರೀತಿ ಅಪ್ಲೈ ಮಾಡ್ತೀವಿ ನೋಡ್ರಿ. ಕ್ರೇಗ್ಸ್ ರೂಲ್ನ ಯಾವ ರೀತಿ ಅಪ್ಲೈ ಮಾಡ್ತೀನಪ್ಪ ಅಂದರೆ, ಸಪೋಸ್ ಐ ವಿಲ್ ಟೇಕ್ ಅನ್ ಅಜುಲಿನ್ ಮಾಲಿಕ್ಯೂಲ್ ದಟ್ ಈಸ್ 1 2 3 4 5 6. So wait a minute, structure ಹಾಕೋದು ಕಷ್ಟ. This is azulene molecule. So this one. ದಿಸ್ ಇಸ್ ಅಜುಲಿನ್ ಮಾಲಿಕ್ಯೂಲ್ ಅಂತ ಕರಿತಿದ್ದಕ್ಕೆ. ಸೊ ಈ ಒಂದು ಅಜುಲಿನ್ ಮಾಲಿಕ್ಯೂಲಲ್ಲಿ ನಾನು ಏನು ಮಾಡ್ತೀನಿ, ಈಗ C2 axis ಪ್ರೆಸೆಂಟ್ ಮಾಡ್ತೀನಿ. C2 axis ಅಂದ್ರೆ ಏನು? ಇಫ್ ಐ ಪಾಸ್ ಸಪೋಸ್ C2 axis ಪಾಸ್ ಮಾಡ್ತೀನಿ. ಸಪೋಸ್ ಈ ಕಡೆಯಿಂದ ಏನು ಮಾಡ್ತೀನಿ, C2 axis ಪಾಸ್ ಮಾಡ್ತೀನಿ ಅನ್ಕೋದು, ಈ ಕಡೆಯಿಂದ C2 axis ಪಾಸ್ ಮಾಡ್ತೀನಿ. C2 axisನ ಪಾಸ್ ಮಾಡಿದಾಗ ಸಪೋಸ್ C2 axis ಅಂದ್ರೆ ಏನು? ಐ ಹ್ಯಾವ್ ಟು ರೊಟೇಟ್ ದ 180 ಡಿಗ್ರಿ. ಮಾಲಿಕ್ಯೂಲ್ ಏನು ಮಾಡ್ತೀನಿ, 180 ಡಿಗ್ರಿ ರೊಟೇಷನ್ ಮಾಡ್ತೀನಿ. 180 ಡಿಗ್ರಿ ರೊಟೇಷನ್ ಮಾಡ್ತೀನಿ. ಸಪೋಸ್ ನಾನು ಏನು ಮಾಡ್ತೀನಿ, 180 ಡಿಗ್ರಿ ರೊಟೇಷನ್ ಮಾಡಿದ ಮೇಲೆ, ಸಪೋಸ್ ರೊಟೇಷನ್ ಆದಮೇಲೆ ಕೂಡ ನೋಡಿರಿ, ಚೆಕ್ ಮಾಡಿರ್ಬೇಕಾದ್ರೆ ರೊಟೇಷನ್ ಆದಮೇಲೆ ಕೂಡ ಏನು ಮಾಡ್ತದೆ, ಸೇಮ್ ಕಂಪೌಂಡ್ ಮೇಲಿ ಪಾರ್ಟು ಮತ್ತು ಕೆಳಗಿನ ಪಾರ್ಟು ಎರಡೂ ಸೇಮ್ ಇರೋ ಕಾರಣ ಏನು ಮಾಡ್ತಾರೆ, ಸೇಮ್ ಆ್ಯಸ್ ಇಟ್ ಈಸ್ ಎಕ್ಸಾಕ್ಟ್ಲಿ ಏನು ಮಾಡ್ತಾರೆ, ಬಾಂಡ್ ರೊಟೇಷನ್ ಮಾಡಿದ ಮೇಲೆ ಕೂಡ ಏನು ಮಾಡ್ತಾರೆ, ಇದು C2 axis ಪ್ರೆಸೆಂಟ್ ಇರ್ತದೆ ಇದರಲ್ಲಿ. ಅಂದರೆ ಎಕ್ಸಾಕ್ಟ್ಲಿ ಏನು ಮಾಡ್ತಾರೆ, ಸೇಮ್ ಇರೋದು. 180 ಡಿಗ್ರಿ ರೊಟೇಷನ್ ಆದಮೇಲೆ ಕೂಡ ಏನು ಮಾಡ್ತಾರೆ, ಸೇಮ್ ಇರ್ತದೆ. ಸೊ ಅಕಾರ್ಡಿಂಗ್ ಟು ಕ್ರೇಗ್ಸ್ ರೂಲ್ ಏನಪ್ಪ ಅಂದರೆ, C2 axis ಇಫ್ ದ ಮಾಲಿಕ್ಯೂಲ್ ಕಂಟೆಂಟ್ C2 axis ಪ್ರೆಸೆಂಟ್ ಇತ್ತಪ್ಪ ಅಂದರೆ, ದೆನ್ ಕೌಂಟ್ ದ ಟೋಟಲ್ ನಂಬರ್ ಆಫ್ ಡಬಲ್ ಬಾಂಡ್ಸ್. ದಟ್ ಈಸ್ n is equals to ಆಡ್ ಬಂತ, n minus 1 ಆಡ್ ಬಂತಪ್ಪ ಅಂದರೆ, ಕೌಂಟ್ ದ ಡಬಲ್ ಬಾಂಡ್ಸ್. 1 2 3 4 5 n minus 1 that is equals to 5 minus 1 that is equals to 4 ಅಂದರೆ ಏನು, ಈವನ್ ಬಂತು. ದಟ್ ಈಸ್ ಈವನ್ ಬಂತಂದ್ರೆ ಏನು, ಇಟ್ ಈಸ್ ಅರೋಮ್ಯಾಟಿಕ್ ಮಾಲಿಕ್ಯೂಲ್. ಇದೇನು ಮಾಡ್ತೀವಿ ಅಂದರೆ ಅರೋಮ್ಯಾಟಿಕ್ ಅಂತ ಕರಿತೀವಿ. ಸೊ ಅಜುಲಿನ್ ಮಾಲಿಕ್ಯೂಲ್ನ ನಾವು ಕ್ವಾಸಿ ಅರೋಮ್ಯಾಟಿಕ್ ಕೂಡ ಅಂತೀವಿ. ಕ್ವಾಸಿ ಅರೋಮ್ಯಾಟಿಕ್ ನೇಚರಿಂದ ಏನು ಮಾಡ್ತೀವಿ ನಾವು ಅದನ್ನು ಎಕ್ಸ್ಪ್ಲೇನ್ ಮಾಡ್ಬೋದು. ಆ್ಯಂಡ್ ವಿ ಕ್ಯಾನ್ ವೆರಿ ವೆಲ್ ಎಕ್ಸ್ಪ್ಲೇನ್ ಥ್ರೂ ದಿಸ್
ಕ್ರೇಗ್ಸ್ ರೂಲ್ ಕೂಡ ಏನು ಮಾಡ್ತೀವಿ ಅಂದರೆ ಎಕ್ಸ್ಪ್ಲೇನ್ ಮಾಡ್ತೀವಿ. ವಿ ಕ್ಯಾನ್ ವೆರಿ ವೆಲ್ ಎಕ್ಸ್ಪ್ಲೇನ್ ವಿತ್ ದ ಕ್ರೇಗ್ಸ್ ರೂಲ್ ಆಲ್ಸೋ. ದಿಸ್ ಈಸ್ ಅಬೌಟ್ ಕ್ವಾಸಿ ಅರೋಮ್ಯಾಟಿಸಿಟಿ. ಕ್ವಾಸಿ ಅರೋಮ್ಯಾಟಿಸಿಟಿ ಬಗ್ಗೆ ಇದಿಷ್ಟು ಏನಪ್ಪ ಅಂದರೆ ದಿಸ್ ಆಲ್ ಅಬೌಟ್ ಕ್ವಾಸಿ ಅರೋಮ್ಯಾಟಿಸಿಟಿ. ಸೊ ಐ ಹೋಪ್ ದ್ಯಾಟ್ ಯು ಆಲ್ ಕ್ಲಿಯರ್ ವಿತ್ ದಿಸ್ ಕ್ವಾಸಿ ಅರೋಮ್ಯಾಟಿಸಿಟಿ. ಸೊ ಐ ಕ್ಯಾನ್ ಕಂಟಿನ್ಯೂ ವಿತ್ then I can take a new molecules, that is aniline molecules. Aniline molecules, aromaticity in aniline molecules. Aniline molecules ಅಂದ್ರೆ ಏನು? So see, suppose aniline molecule definition ಬರ್ಸಿದ್ರೆ these what are the aniline molecules ಅಂತಂದ್ರೆ monocyclic compounds with alternative double bond bonds. Those are called monocyclic compound ಇರಬೇಕು, ಒಂದೇ ಸೈಕ್ಲಿಕ್ ಆಗಿರಬೇಕು, ಮತ್ತು ವಿತ್ ಆಲ್ಟರ್ನೇಟಿವ್ ಡಬಲ್ ಬಾಂಡ್ ಇರಬೇಕು. ದೋಸ್ ಆರ್ ಕಾಲ್ಡ್ ಆಸ್ ಅನಿಲಿನ್. ಆ್ಯಂಡ್ ಇನ್ನೊಂದು ಕಂಡೀಷನ್ ಅಂತಂದರೆ must have even number of carbon atoms ಇರಬೇಕು. ಫಾರ್ ಎಕ್ಸಾಂಪಲ್ ಬೆಂಜಿನ್ ತೊಗೊಳ್ಳೋದಾದ್ರೆ, ಸಪೋಸ್ ಬೆಂಜಿನ್ ತೊಗೊಳ್ಳೋದಾದ್ರೆ ಇಟ್ ಇಸ್ 6 ಅನಿಲಿನ್ ಅಂತ ಕರಿತೀವಿ, 6 ಅನಿಲಿನ್ ಅಂತ ಕರಿತೀವಿ. ಇಟ್ ಇಸ್ ಆಲ್ಸೋ ಕಾಲ್ಡ್ 6 ಅನಿಲಿನ್. ಸಪೋಸ್ ನಾನು ಏನು ಮಾಡ್ತೀವಿ, ದಿಸ್ ಮಾಲಿಕ್ಯೂಲ್ ತೊಗೊಂಡ್ರೆ ಇಟ್ ಈಸ್ ಕಾಲ್ಡ್ ಎಸ್ 4 ಅನಿಲಿನ್. ಓಕೆ, ದಿಸ್ 4 ಅನಿಲಿನ್ ಅಂತಂದ್ರೆ ಏನು? ದಿಸ್ ಕಾರ್ಬನ್ ನಂಬರ್ಸ್, ಐ ಆಮ್ ಸೇಯಿಂಗ್ ದಿಸ್ ಕಾರ್ಬನ್ ನಂಬರ್ಸ್, ದಿಸ್ ಇಸ್ 4 ಅನಿಲಿನ್. ಸಪೋಸ್ ನಾನು ಏನು ಮಾಡ್ತೀನಿ, ಈ ಥರ ಒಂದು ಮಾಲಿಕ್ಯೂಲ್ ತೊಗೊಂಡಾಗ this I can take this is called as a cotton ಕರಿತೀವಿ. So like this one is called 8 aniline molecule ಅಂತ ಕರಿತೀವಿ. ಸೊ ನೆಕ್ಸ್ಟ್ ನೋಡಿದ್ರೆ ಸಪೋಸ್ ನೆಕ್ಸ್ಟ್ ಐ ವಿಲ್ ಸಿ, ವೇಟ್ ಅ ಮಿನಿಟ್, 1 minute. This is then coming to this another example I taken like this. This is called as this is also aniline molecule. Like how many carbons? 1 2 3 4 5 6 7 8 9 10 aniline. 10 aniline molecule ಅಂತ ಕರಿತೀವಿ. ಇದಕ್ಕೆ 10 aniline molecule ಅಂತ ಕರಿತೀವಿ. ಸಪೋಸ್ ಸಿ ವೆದರ್ ಆಲ್ ಅನಿಲಿನ್, ಫಸ್ಟ್ ಆಫ್ ಆಲ್ ಏನಪ್ಪ ಅಂದರೆ ಈ ಎಲ್ಲ ಅನಿಲಿನ್ನು ಅರೋಮ್ಯಾಟಿಕ್ ಇರ್ಬೋದು, ನಾನ್ ಅರೋಮ್ಯಾಟಿಕ್ ಇರ್ಬೋದು, ಎನಿ ಇರ್ಬೋದು. ಓಕೆನಾ, ನಾನು ಹೇಳ್ತಿಲ್ಲ ಅರೋಮ್ಯಾಟಿಕೇ ಇರ್ತಾವೆ ಅಂತ ಹೇಳ್ಕೊಂತಿಲ್ಲ. ಸಪೋಸ್ ಸಿ ದಿಸ್ ಇಸ್ ಅರೋಮ್ಯಾಟಿಕ್, 6 ಅನಿಲಿನ್ ಕಾಲ್ಡ್ ಇಸ್ ಅರೋಮ್ಯಾಟಿಕ್ ಕಂಪೌಂಡ್, ಅರೋಮ್ಯಾಟಿಕ್ ಇದೆ. ದಿಸ್ ಇಸ್ ನೋಡಿರಿ 4 ಅನಿಲಿನ್, ಇದು ನೋಡಿದಾಗ ಏನು ಮಾಡ್ತಾರೆ, ಇಟ್ ಈಸ್ ನಾನ್ ಅರೋಮ್ಯಾಟಿಕ್ ಕಂಪೌಂಡ್ ಇದೆ. 4 ಅಂದರೆ ಇಟ್ ಈಸ್ ಅ 4 ನಾನ್ ಅರೋಮ್ಯಾಟಿಕ್ ಅಲ್ಲ, ಸಾರಿ ನಾನ್ ಅರೋಮ್ಯಾಟಿಕ್, ಇಟ್ ಈಸ್ ನಾಟ್ ನಾನ್ ಅರೋಮ್ಯಾಟಿಕ್, ಇಟ್ ಈಸ್ ಅ ಆ್ಯಂಟಿ ಅರೋಮ್ಯಾಟಿಕ್ ಕಂಪೌಂಡ್ ಅಂತ ಕರಿತೀವಿ. ಆ್ಯಂಟಿ ಅರೋಮ್ಯಾಟಿಕ್. ಸೊ ದಿಸ್ ಸ್ಟ್ರಕ್ಚರ್ ಇಸ್ ಆಲ್ಸೋ ಕಾಲ್ಡ್ ಇಸ್ ನಾನ್ ಅರೋಮ್ಯಾಟಿಕ್ ಕಂಪೌಂಡ್ ಅಂತ ಕರಿತೀವಿ. ಸೊ ದೆನ್ ವಿಲ್ ಸಿ ದಿಸ್ ಒನ್, ಈ ಒಂದು ಮಾಲಿಕ್ಯೂಲ್, ದಿಸ್ ಇಸ್ ಇಂಟ್ರೆಸ್ಟಿಂಗ್ ಮಾಲಿಕ್ಯೂಲ್. 10 ಅನಿಲಿನ್ ನೋಡಿದಾಗ ದಿಸ್ ಇಸ್ ಒನ್ ಇಂಟ್ರೆಸ್ಟಿಂಗ್ ಮಾಲಿಕ್ಯೂಲ್. ಇವಾಗ ಇದರಲ್ಲಿ ನೋಡಿರಿ, ಇದರಲ್ಲಿ ಏನಪ್ಪ ಅಂತಂದರೆ ಸಪೋಸ್ ಐ ಕ್ಯಾನ್ ಟೇಕ್ ದಿಸ್, ಇಲ್ಲಿರ್ತಕ್ಕಂಥ ಒಂದು ಹೈಡ್ರೋಜನ್ನು, ಇಲ್ಲಿರ್ತಕ್ಕಂಥ ಒಂದು ಹೈಡ್ರೋಜನ್ ಏನಿರ್ತವಲ್ಲ, ಇವೆರಡೂ ಹೈಡ್ರೋಜನ್ ಮಾಡ್ತಾವ್ರೆ, ದೇ ಆರ್ ಗೆಟಿಂಗ್ ರಿಪಲ್ ಟು ಈಚ್ ಅದರ್. ಅವೇನು ಮಾಡ್ತಾವ್ರೆ, ಒಂದಕ್ಕೊಂದು ರಿಪಲ್ಷನ್ ಆಗ್ತವೆ. ಅದಕ್ಕೋಸ್ಕರ ಆ್ಯಕ್ಚುಲಿ ಮಾಲಿಕ್ಯೂಲು 10 ಅನಿಲಿನ್ ಆ್ಯಕ್ಚುಲಿ ಮಾಲಿಕ್ಯೂಲ್ ಏನು ಮಾಡ್ತಾವ್ರೆ, ಆ ಒಂದು ರಿಪಲ್ಷನ್ನ ತಡೆಯೋದಕ್ಕೋಸ್ಕರ, ಒಂದು ರಿಪಲ್ಷನ್ನ ಕನ್ಸರ್ವ್ ಮಾಡಲಿಕ್ಕೋಸ್ಕರ ಏನು ಮಾಡ್ತಾರೆ, ಸಪೋಸ್ ನಾನು ಏನು ಮಾಡ್ತೇನೆ ಅಂದರೆ ಆ ಒಂದು ಹೈಡ್ರೋಜನ್ ಬಾಂಡು ಯಾವ ರೀತಿ ಎಕ್ಸಿಸ್ಟ್ ಇರ್ತಾವೆ ಅಂದರೆ ಲೈಕ್ ದೇ ಆರ್ ಕಮಿಂಗ್ ಔಟ್ ಆಫ್ ಪ್ಲೇನ್, ಮೇಲೆ ಬರ್ತಾ ಇದ್ದಾರೆ. ಓಕೆ, ದೇ ಆರ್ ಕಮಿಂಗ್ ಔಟ್ ಆಫ್ ದ ಪ್ಲೇನ್, ಅಂದರೆ ಪ್ಲೇನಲ್ಲಿ ಇರ್ತಿದ್ದು ಫಸ್ಟಿಗೆ ಮಾಡ್ತಿದ್ದು ಒಂದೇ ಪ್ಲೇನಲ್ಲಿ ಇರ್ತಿದ್ದು, ದೇ ಆರ್ ಕಮಿಂಗ್ ಔಟ್ ಆಫ್ ಪ್ಲೇನ್. ಅದಕ್ಕೋಸ್ಕರ ಮಾಡ್ತಾರೆ ದಿಸ್ ಇಸ್ 10 ಅನಿಲಿನ್ ಇದೆಯಲ್ಲ, ಇಟ್ ಈಸ್ ಹ್ಯಾವಿಂಗ್ ಹೌ ಮೆನಿ ಎಲೆಕ್ಟ್ರಾನ್ಸ್, 2 4 6 8 10. 10 ಅಂದ್ರೇನು, 4n plus 2 is equals to 10. Then 4n is equals to 10 minus 2. There is 4n is equals to 8. n is equals to 8 by 2. Sorry, 8 by 4. 4 1 4. This is 4 2. So n is equals to
2 ಅಂದರೆ it is a whole number ಅಂದ್ರೆ this is also called as aromatic. This is also called as aromatic compound ಅಂತ ಕರಿತೀವಿ. Aromatic, this molecule 10 annuline is also called as aromatic. This is aromatic. Next ನೋಡೋದಾದ್ರೆ next molecule ತಗೊಂತೀನಿ, next example ತಗೊಂತೀನಿ annuline ಅಲ್ಲಿ. So okay, this is next 12 annuline ತಗೊಂಡು 12 annuline ನೋಡಿದಾಗ suppose I will take a 12 annuline structure ಸ್ವಲ್ಪ ದೊಡ್ಡದಿದೆ. I will try to draw this. Okay, so 1 2 3 4 5 6 7 8 9 10 11 12. It is a 12 aniline. Alternative double bond ಹಾಕೊಂಡ್ಬರಿ. Alternative double bond 1 ಇಲ್ಲಿಲ್ಲ, ಇಲ್ಲಿಗೆ, ನೆಕ್ಸ್ಟ್ ಇಲ್ಲಿ ಬರಲ್ಲ, ಇಲ್ಲಿ ಬರುತ್ತೆ, ಇಲ್ಲಿ ಬರಲ್ಲ, ಇಲ್ಲಿ ಬರ್ತದೆ, ಇಲ್ಲಿ ಬರಂಗಿಲ್ಲ, ಇಲ್ಲಿ ಬರ್ತದೆ, ನೆಕ್ಸ್ಟ್ ಸಾರಿ ಇಲ್ಲಿ ಬರಂಗಿಲ್ಲ. ಓಕೆ, ನೆಕ್ಸ್ಟ್ ಇಲ್ಲಿಲ್ಲ, ಇಲ್ಲಿ ಬರ್ತದೆ, ಇಲ್ಲಿಲ್ಲ, ಇಲ್ಲಿ ಬರ್ತದೆ. 1 2 3 4 5 6 ಅಂದರೆ 12 pi electrons ಇದ್ದಾವೆ. ದೆನ್ ಹಿಯರ್ 12 pi electrons ಪ್ರೆಸೆಂಟ್ ಇದಾವೆ. 12 pi electrons ಇದಾವೆ. like 4n plus 2 is equals to 12, 4n is equals to 10, n is equals to 10 by 4, that is equals to non-aromatic. It is not following a Huckel rule. It is not following a Huckel rule. Follow ಮಾಡ್ತಿಲ್ಲ, Huckel rule follow ಮಾಡ್ತಿಲ್ಲ. It is a non-aromatic molecule. Non-aromatic molecule ಅಂತ ಕರಿತೀವಿ. It is called as a non-aromatic molecule ಅಂತ ಕರಿತೀವಿ. This is a aniline we are going to call it is a non-aromatic. If this 4n plus 2 pi rule follow ಮಾಡಲಪ್ಪ ಅಂದರೆ that is called as a non-aromatic compound ಅಂತ ಕರಿತೀವಿ aniline cell. Okay, then I can take another example, that is 12 aniline ಆಯಿತು. 14 aniline ನೋಡಿದಾಗ 14 anilines ನೋಡಿದಾಗ like here you can take this one. Okay, this is a compound 1 next no, here yes, then here no, here yes, and here no, yes. So here also one more, this is also one more. See, this is interesting. This is aromatic. ಇದೇ ಮಾಡ್ತದೆ aromatic aniline ಅಂತ ಕರಿತೀವಿ. It is aromatic aniline ಅಂತ ಕರಿತೀವಿ. But don't consider this pi bond. Don't. This is called as a non-Huckel pi bond. Non-Huckel pi bond. This is called as a non-Huckel pi bond. Count these only. 1 2 3 4 5 6 7. Okay, non-Huckel pi bond ಅಂತ ಕರಿತೀವಿ. ಸೊ 7 ಇದ್ದಾವೆ ಅಂದರೆ 7 into 2 14 electrons ಇದ್ದಾವೆ. 4n plus 2 is equals to 14. So 4n is equals to 14 minus 2, that is 4n is equals to 12. n is equals to 12 divided by 4. 4 1 ja 4 3 ja, n is equals to 3. That is a whole number. Follow Huckel rule. Follow Huckel rule. So it is called as a aromatic compound. Aromatic ಅಂತ ಕರಿತೀವಿ. 14 aniline is also called as aromatic. So this is all about aniline molecules. ಅಂತ ಕರಿತೀವಿ. ಸೊ ಇನ್ನೊಂದು ಎಫೆಕ್ಟ್ ಬರ್ತದೆ. ಇಲ್ಲಿ ಏನು ಮಾಡ್ತದೆ ಅಂದರೆ ಇನ್ aniline molecules ಅಲ್ಲಿ ಒಂದು ಎಫೆಕ್ಟ್ಸ್ ಬರ್ತದೆ. ದಟ್ ಈಸ್ one effect we have to study in this particular molecule, that is annihilation effect. Very important. Annihilation effect ಅಂತ ಕರಿತೀವಿ. What is this annihilation effect? First I will write the definition neatly that you can understand with definition. That is the phenomenon where some rings
infused system give up part of their aromaticity to adjacent rings are called it is called annihilation effect. It is called annihilation effect. The phenomenon of see the definition ಹೇಳ್ತದೆ ಅಂದ್ರೆ the phenomenon of where some rings in a fused ring, ಒಂದು fused ring ಅಲ್ಲಿ some rings ಏನು ಮಾಡ್ತಾವೆ ಅಂದರೆ ಗಿವ್ ಅಪ್ ಅ ಪಾರ್ಟ್ ಆಫ್ ದೇರ್ ಅರೋಮ್ಯಾಟಿಸಿಟಿ. ಅದ್ರದ್ದು ಅರೋಮ್ಯಾಟಿಸಿಟಿ ಅಂದರೆ ಆ ಒಂದು ಫ್ಯೂಸ್ ರಿಂಗಲ್ಲಿ ಅವು ತಮ್ಮ ಒಂದು ಅರೋಮ್ಯಾಟಿಸಿಟಿನ ಪಾರ್ಟ್ ಆಫ್ ಅರೋಮ್ಯಾಟಿಸಿಟಿನ ಒಂದು ಅಡ್ಜಸೆಂಟ್ ರಿಂಗಿಗೆ ಏನು ಮಾಡ್ತಾವೆ ಡೊನೇಟ್ ಮಾಡ್ತಾವೆ. ಅದಕ್ಕೆ ಕರಿತಾರೆ ದಿಸ್ ಎಫೆಕ್ಟ್ ಇಸ್ ಕಾಲ್ಡ್ ಆಸ್ ಅನ್ ಅನ್ನಿಲೇಷನ್ ಎಫೆಕ್ಟ್. ಫಾರ್ ಎಕ್ಸಾಂಪಲ್ ಐ ವಿಲ್ ಟೇಕ್ ಅನ್ ಎಕ್ಸಾಂಪಲ್ ಲೈಕ್ ದಿಸ್ ಕಾಂಪೌಂಡ್ example. Suppose this is a molecule and this is a molecule. I am taking that and here negative charge. See, in this it is a fuse ring. ಇದು ಏನು ಮಾಡ್ತಾರೆ ಫ್ಯೂಸ್ ಸಿಸ್ಟಮ್. ಫಸ್ಟ್ ಏನು ಮಾಡ್ತಾರೆ ಫ್ಯೂಸ್ ಸಿಸ್ಟಮ್ ಅದನ್ನು ಫ್ಯೂಸ್ ಸಿಸ್ಟಮಲ್ಲಿ ನೋಡಿ ಸಪೋಸ್ ಇವಾಗ ನಾನು ಏನು ಮಾಡ್ತೇನೆ ಅಂದರೆ ಸಪೋಸ್ ದಿಸ್ ಇಸ್ ಅ ನಂಬರ್ 1 ರಿಂಗ್ 1 2 3 rings ಇದಾವೆ. ಸೊ ಫಸ್ಟ್ ರಿಂಗಲ್ಲಿ 6 pi electrons ಇದಾವೆ, 6 pi electron. ಸೆಕೆಂಡ್ ರಿಂಗ್ಸಲ್ಲಿ 6 pi electrons ಇದಾವೆ. ಸೊ ವೆನ್ ವಿ ಕನ್ಸಿಡರ್ ದ ಮಿಡಲ್ ರಿಂಗ್, ಕನ್ಸಿಡರ್ ದೀಸ್ ಟು ಇವಾಗ ಕನ್ಸಿಡರ್ ಮಾಡಿದ್ರೆ 2 pi bond, this is 2, this is 2. So 1 2 3 6 pi electrons. This is also containing 6 pi electrons ಅಂತಂದರೆ ಇವು ಎರಡೂ ರಿಂಗ್ ಏನು ಮಾಡ್ತಾವೆ ಮೀನ್ಸ್ ರಿಂಗ್ 2 and ring 1 are donating their aromaticity to ರಿಂಗ್ 3ಗೆ ಇವೆರಡೂ ಏನು ಮಾಡ್ತಾವೆ ರಿಂಗ್ 2 ಮತ್ತು ರಿಂಗ್ 1 ಸೇರ್ಕೊಂಡು ಏನು ಮಾಡ್ತಾವೆ ತಮ್ಮ ಒಂದು ಪಾರ್ಟ್ ಆಫ್ ಅರೋಮ್ಯಾಟಿಸಿಟಿ ಪಾರ್ಟನ್ನು ಏನು ಮಾಡ್ತಾವೆ ಡೊನೇಟ್ ಮಾಡ್ತಾವೆ ಅಂದರೆ ಈ ಒಂದು ಎಲೆಕ್ಟ್ರಾನ್ನ ಮತ್ತು ಈ ಒಂದು ಎಲೆಕ್ಟ್ರಾನ್ ಏನು ಮಾಡ್ತಾರೆ ಡೊನೇಟ್ ಮಾಡ್ತದೆ. ಸೊ 2 + 2 + 2 ಏನು ಮಾಡ್ತದೆ 6 pi electronsನ ಹೊಂದಿದೆ. ಸೊ ಇಟ್ ಈಸ್ ಆಲ್ಸೋ ಫಾಲೋಯಿಂಗ್ ಹಕ್ಕಲ್ ರೂಲ್ ಆ್ಯಂಡ್ ಇಟ್ ಈಸ್ ಆಲ್ಸೋ ಶೋಯಿಂಗ್ ದಟ್ ಪರ್ಟಿಕ್ಯುಲರ್ aromaticity. ಹೋಲ್ ದ ಮಾಲಿಕ್ಯೂಲ್ ಎಲ್ಲ ಅಷ್ಟು ಸೇರಿ ಮಾಡ್ತೀವಿ. ದಿಸ್ ಮಾಲಿಕ್ಯೂಲ್ ಇಸ್ ಕಾಲ್ಡ್ ಆಸ್ ಅನ್ aromatic molecule ಅಂತ ಕರಿತೀವಿ. ಸೊ ದಿಸ್ ಟೈಪ್ ಆಫ್ ಫಿನಾಮಿನನ್ ಈಸ್ ಕಾಲ್ಡ್ ಆಸ್ ಅನ್ annihilation effect ಅಂತ ಕರಿತೀವಿ. ಅಂತ ಕರಿತೀವಿ. ಸಪೋಸ್ ಐ ಕ್ಯಾನ್ ಗಿವ್ another one example. ಸಪೋಸ್ ಇನ್ನೊಂದು ಎಕ್ಸಾಂಪಲ್ ನೋಡೋದಾದರೆ ಸಪೋಸ್ ಐ ವಿಲ್ ಟೇಕ್ ಅನ್ ಎಕ್ಸಾಂಪಲ್ ಆಫ್ like this compound. This is one ring and this is one ring. This is one and okay, this is one. See, 6 pi electron is ಇಲ್ಲಿ 6 pi electron ಇಲ್ಲಿ 6 pi electron aromatic 6 pi electron. This is a fused ring ಇದೆ. This particular 3 rings, this particular 1 2 this is 3 ring. ಈ 3 ring 1 2 3 rings are donating their aromaticity to this fourth ring that is here. We can see over here this 3 rings ಏನು ಮಾಡ್ತಾವೆ ಇದಕ್ಕೆ ಒಂದು ಪೈ ಬಾಂಡ್ ಡೊನೇಟ್ ಮಾಡ್ತಿದ್ದಾವೆ ಅಂದರೆ ದೀಸ್ 3 pi bonds ಆರ್ ಬಿಲಾಂಗ್ಸ್ ಟು ದೀಸ್ 3 ಆ್ಯಂಡ್ ದಿಸ್ 1 ಆಲ್ಸೋ. ಸೊ ಅದಕ್ಕೋಸ್ಕರ ಮಾಡ್ತಾರೆ ದಿಸ್ ಇಸ್ ಆಲ್ಸೋ 6 pi electrons ಹೊಂದಿರ್ತದೆ. ಸೊ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ aromatic ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಆಲ್ ಅಬೌಟ್ annihilation effect. I hope the whole thing up to now ಎಲ್ಲ ಒಂದು ಕ್ಲಿಯರ್ ಆಗಿದೆ ಅನ್ಕೊಂತೀನಿ. ಯಾವುದೇ ಥರ ಡೌಟ್ ಇಲ್ಲ ಅನ್ಕೊಂತೀನಿ. ಸೊ
without any lead, we will move to the next topic. Next topic move on, that is called homoaromaticity. It is called as a homoaromaticity. What is this homoaromaticity? What is this homoaromaticity? Only two compounds example is. I will take those two compounds. Homoaromaticity ನೋಡೋದಾದ್ರೆ, see, homoaromaticity ಅಲ್ಲಿ ಒಂದು ಫಸ್ಟ್ ಕಾಂಪೌಂಡ್ ಬಂದ್ಬಿಟ್ಟು that is cycloocta trienine, cycloocta trienine cation. That is cycloocta trienine also called as cot. ಅವಾಗ ಹೇಳಿದೆ cot molecule. ಈ cot molecule ನೋಡಿದಾಗ like it is like this. It is like this. Suppose it is a non-aromatic ಇದೆ. H plus ನ ಕೊಡ್ತೀನಿ. H plus ಕೊಟ್ಟಾಗ ಈ ಒಂದು ಪೈ ಬಾಂಡ್ ಅಟ್ಯಾಕ್ ಮಾಡ್ಕೊಂಡು ಏನು ಮಾಡ್ತಾರೆ. So this is like this will happen here. So this particular homoaromaticity ಏನು ಹೇಳ್ತಪ್ಪ ಅಂದರೆ, this particular thing is sp3 ಕಾರ್ಬನ್ ಇದ್ರೂ ಕೂಡ ಏನು ಮಾಡ್ತಾರೆ, ದಿಸ್ sp3 ಕಾರ್ಬನ್ ಇದ್ರೂ ಕೂಡ ಏನು ಮಾಡ್ತಾರೆ, ದಿಸ್ ಈಸ್ ಬಿಕಮಿಂಗ್ ಅರೋಮ್ಯಾಟಿಕ್, ಅಥವಾ ಇದನ್ನ ಏನು ಕರಿತೀವಿ ಅಂದರೆ ಹೋಮೋಅರೋಮ್ಯಾಟಿಕ್ ಅಂತ ಕರಿತೀವಿ. Homoaromatic compounds are the molecules, those molecules which are having one sp3 carbon. one sp3 carbon ಹೊಂದಿರ್ತವೆ. one sp3 carbon ಹೊಂದಿರ್ತವೆ ಅಂತ ಒಂದು ಮಾಲಿಕ್ಯೂಲ್ ನೇಮ್ ಅಂತ. one sp3 carbon ಹೊಂದಿದ್ರು ಕೂಡ they are showing aromatic nature. Those molecules are called as a homoaromatic molecules ಅಂತ ಕರಿತೀವಿ. Those are called as a homoaromatic molecules ಅಂತ ಕರಿತೀವಿ. ಸಪೋಸ್ ನಾನು ಈ ಒಂದು ಮಾಲಿಕ್ಯೂಲ್ ನೋಡೋದಾದ್ರೆ ಇಲ್ಲಿ sp3 ಕಾರ್ಬನ್ ಇದೆ, ಬಟ್ ಯಾವಾಗ ಈ ಒಂದು ಮಾಲಿಕ್ಯೂಲ್ ನೋಡ್ತೀನಿ, there are 6 pi electrons and they are in conjugation. So ಇದಕ್ಕೋಸ್ಕರ ಏನು ಮಾಡ್ತಾರೆ, 6 pi electrons ಹಕ್ಕಲ್ ರೂಲ್ ಫಾಲೋ ಮಾಡ್ತದ ಅಂದರೆ ಇಟ್ ಫಾಲೋಸ್ ಅ ಹಕ್ಕಲ್ ರೂಲ್ and it also shows aromatic nature. But we have to neglect this sp3. ಈ ಒಂದು sp3 ಕಾಂಪೌಂಡ್ ಅನ್ನು ನೆಗ್ಲೆಕ್ಟ್ ಮಾಡಬೇಕು. then we going to call it as a aromatic. Another one example ತಗೊಂಡ್ರೆ can take another one example. I can take another one example. Wait a minute, the slides are okay. Another one example ತಗೊಂಡ್ರೆ, like for example I will take an example of this particular thing. See, this particular molecule, oxygen molecule is also sp3 ಇದೆ, but when this is also taking an example, this is also called as a homoaromatic. ಇದೊಂದು ಏನು ಮಾಡ್ತಾರೆ, sp3 ಇದೆ, ಇಲ್ಲಿ ಪಾಸಿಟಿವ್ ಚಾರ್ಜ್ ಇದೆ, ಏನು ಮಾಡ್ತಾರೆ ಪಾಸಿಟಿವ್ ಚಾರ್ಜ್ ಇಟ್ಟಾಗ ಏನು ಮಾಡ್ತಾರೆ, this molecule also shows a homoaromaticity ನ ತೋರಿಸೋ. these two molecules ನೆನ್ಪು ಬಿಟ್ಕೋರಿ, ಇವೆರಡು molecules like this one cot molecule ಆಗಿರ್ಬೋದು and this particular molecule ಆಗಿರ್ಬೋದು. these two are homoaromatic in nature. this sp3 ನೇಮ್ ಮಾಡಿ neglect this sp3 molecule. ಯಾಕಂದರೆ ಸಿ ಇಟ್ ಇಸ್ ಅ 2 pi electrons ಅಂದ್ರೆ ಏನ್ರಿ, ಸಪೋಸ್ 4n plus 2 is equals to 2, that is 4n is equals to 0, n is equals to 0 whole number ಅಂದರೆ ಹಕ್ಕಲ್ ರೂಲ್ನ ಫಾಲೋ ಮಾಡ್ತದೆ. ಸೊ it is becoming a aromatic, but it is a homoaromatic. ಇದಕ್ಕೆ ಕರಿತೀವಿ ನಾವು homoaromatic compound ಅಂತ ಕರಿತೀವಿ. it is also called as a homoaromatic compound ಅಂತ ಕರಿತೀವಿ. So I hope this concept is also clear for you guys. So I will move to the next concept. This is wait a minute, I have to check this. Okay, benzenoid structures. It is benzenoid aromatic molecules. ಇಲ್ಲಿ benzenoid aromatic molecules ಅಲ್ಲಿ we are going to study 3 molecules. Benzenoid aromatic molecules ಅಂದ್ರೆ ಏನು? First of all, those molecules which contain one at least
one benzene ring, at least one benzene ring ಇರಬೇಕು. Those molecules which contain at least one benzene ring, at least I think so, but this word is not suits for here. I think this word not suits for here. Benzene molecules are, you know, those molecules which contain benzene ring in benzene ring ಹೊಂದಿರುವಂತಹ ಒಂದು molecule ಲಿಂಕ್ ಇರ್ತದೆ, those are called as benzenoid. For example first molecule benzene ತಗೊಂತೀವಿ, second molecule take an example of naphthalene. Next example anthracene ತಗೊಂತೀವಿ, next take an example of anthracene. This is called as anthracene. This is a benzene, naphthalene, and this is anthracene. These benzenoid, these three are called linear benzenoid aromatic molecule. ಅಂದರೆ ಈ ಮೂರು aromatic. These three are aromatic in nature. These three are aromatic in nature, but they are in a benzenoid. They are called benzenoid aromatic compound because benzene ring present ada, illude benzene ring present ada, illude em ಮಾಡ್ತಾ benzene ring na present ada ನೋಡೋಕೆ ಸಾಧ್ಯ ಆಗ್ತದೆ ಇಲ್ಲಿ. This is also one benzene ring em ಮಾಡ್ತಾ present ada. So these are called as a benzenoid. And another one that is that is a non-linear benzenoid ಅಂತ ಕರಿತೀವಿ. non-linear benzenoid molecule, that is phenanthracene ಅಂತ ಕರಿತೀವಿ. That is one example present, phenanthracene. That is here like this. Okay, phenanthracene. It is a phenanthracene. So it is a non-linear aromatic benzenoid ring ಅಂತ ಕರಿತೀವಿ. So it is a aromatic but non-linear. ಈ ಸ್ಟ್ರಕ್ಚರ್ ಯಾವ ರೀತಿ ಇದೆ, non-linear ಇದೆ. ಸೊ ಅದಕ್ಕೋಸ್ಕರ non-linear benzenoid aromatic compound ಅಂತ ಹೇಳಿ ಕರಿತೀವಿ ಇದಕ್ಕೆ. So it is about a benzenoid aromatic ring. So next we will move to the number of resonating structures. Resonating structures ಅಂದ್ರೆ first of all resonating structures ಅಂದ್ರೆ, for example I will take an example of benzene here. This is suppose resonance ಮಾಡ್ಕೊಂಡಾಗ this is going to resonate here. resonate ಮಾಡ್ಕೊಂಡಾಗ ಏನು ಮಾಡ್ತಾರೆ, ಈ ಥರ ಫಾರ್ಮೇಷನ್ ಆಗ್ತದೆ. So these two are called as the resonating structures and it is called as a resonance hybrid. ನಾವೇನು ಈ ಥರ ರಿಂಗ್ ಆಗ್ತೀವಲ್ಲ, it is called as a resonating hybrid ಅಂತ ಕರಿತೀವಿ. ಇವೆರಡನೇ ಕರಿತೀವಿ resonating structures ಅಂತ ಕರಿತೀವಿ. ಸೊ which molecules will give how many resonating structures, ಯಾವ ಒಂದು ಮಾಲಿಕ್ಯೂಲು ಎಷ್ಟೆಷ್ಟು resonating structures ಕೊಡ್ತವೆ. ಲೈಕ್ ಥಿಯರಿಟಿಕಲಿ ನೋಡೋದಾದ್ರೆ when we see theoretically I will copy this one first of all, so it is better. When we see theoretical molecule ಅಥವಾ ಥಿಯರಿಟಿಕಲಿ ನಾವೇನಾದ್ರು ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಹೋದರೆ, ಲೈಕ್ number of resonating structures for benzene I am having a 2 resonating structures. ಏನು ಮಾಡ್ತೀವಿ, 2 resonating structures ಇದಾವೆ. ಹಾಗಂತೆ ಪ್ರತಿಯೊಂದು ಮಾಲಿಕ್ಯೂಲ್ಗೆ ಎಷ್ಟು resonating structures ಇರ್ತಾವೆ ಅಂತಂದರೆ, we can theoretically I can give one formula. theoretically ಒಂದು ಫಾರ್ಮುಲಾ ಕೊಡ್ಬೋದು ನಾನು, that is like I can give one formula. Wait a minute. Resonating structures, that is n+1 rule ಅಂತ ಕರಿತೀವಿ. That is called as n+1 rule and n+2 rule. Suppose I will give I'm not getting notes. That is, so if rings are in linear, then resonating structures is equals to n+1. Resonating structures is equals to n+1. That n is equals to number of rings. If rings are non-linear, then resonating structures is equals to n+2.
resonating structures is equals to n plus 2. ಇದೇನು ಮಾಡ್ತಾರೆ, ಈ ಒಂದು ಫಾರ್ಮುಲಾ ಅಪ್ಲೈ ಮಾಡೋದು ಥಿಯರಿಟಿಕಲಿ ಏನು ಮಾಡ್ತಾರೆ, ಈ ಒಂದು ಫಾರ್ಮುಲಾ ಅಪ್ಲೈ ಮಾಡೋದು ಏನು ಮಾಡ್ತಾರೆ, resonating structures is equals to n plus 1 resonating structure. for non linear molecules ಗೆ n plus 2 ಇರ್ತದೆ, and for linear molecules ಗೆ n plus 1 ನ ಅಪ್ಲೈ ಮಾಡಬೇಕು. ಫಾರ್ ಎಕ್ಸಾಂಪಲ್ I can apply this formula, I can apply for this formula, that is for benzene ನೋಡೋದಾದ್ರೆ only 1 ಇದೆ, so 1 plus 1 2, 1 plus 1, that is 2 resonating structures ಇದೆ benzene molecule. ಸಪೋಸ್ ನಾನು naphthalene ತೊಗೊಂಡ್ರೆ there are 2 rings ಇದಾವೆ, 2 plus 1 is equals to 3 resonating structure ಇರ್ತವೆ. ಲೈಕ್ anthracene ತೊಗೊಂಡ್ರೆ there are 3 rings ಇರ್ತವೆ, ಲೀನಿಯರ್ ಅಂದರೆ 3 plus 1 rule, that is equals to 4 resonating structures ಇರ್ತವೆ. ಲೈಕ್ ನೆಕ್ಸ್ಟ್ phenanthracene ತೊಗೊಂಡಾಗ it is a fused molecule, ಅಂದರೆ it is a non-linear molecule, so ಅದಕ್ಕೋಸ್ಕರ 3 rings plus 2, that is it is having a 5 resonating structures. It is having a 5 resonating structures ನ ಹೊಂದಿರ್ತವೆ, 5 resonating structures ನ ಹೊಂದ್ಕೊಂಡಿರ್ತವೆ. So this is about how to calculate the number of resonating structures. number of resonating structures ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂತೇಳಿ ಈ ಒಂದು ಫಾರ್ಮುಲಾದಿಂದ ಏನು ಮಾಡ್ತೀವಿ, ನಾವು ಫೈಂಡ್ ಔಟ್ ಮಾಡ್ತೀವಿ. ಸೊ ನೆಕ್ಸ್ಟ್ ಕಮಿಂಗ್ ಟು ದ ಕಾನ್ಸೆಪ್ಟ್ that is called as a concept of resonance energy. What is concept of resonance energy? ಅಥವಾ first of all, what is resonance energy? So resonance energy ಏನಪ್ಪ ಅಂದರೆ, suppose that is a difference between most stable resonating structure and its resonating hybrid. So the difference between most stable resonating structure and its resonating hybrid, that is resonating energy is equals to energy of most stable resonating structure minus energy of resonating hybrid. Resonating energy is equals to, like this ಏನು ಮಾಡ್ತಾರೆ, ಈ ಒಂದು ಫಾರ್ಮುಲಾ ಮುಖಾಂತರ they will give the values of this energy of resonating structure and energy of resonating hybrid. Okay, but we have to find out which is most resonating structure, means which is most stable resonating structures ನ find out ಮಾಡಬೇಕು. That concept is called as a comparison of resonating structures. So first of all ಏನು ನೋಡ್ತೀವಿ ನಾವು, ಕಂಪ್ಯಾರಿಸನ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಆಫ್ ಆಲ್ ಎಷ್ಟು ರೆಸೊನೇಟಿಂಗ್ ಸ್ಟ್ರಕ್ಚರ್ಸ್ ಆದಂತ ನೋಡಿದ್ವಿ ನಾವು. ಸಿ ನಂಬರ್ ಆಫ್ ವಿ ಆರ್ ಸ್ಟಡಿಡ್ ಅಬೌಟ್ ನಂಬರ್ ಆಫ್ ರೆಸೊನೇಟಿಂಗ್ ಸ್ಟ್ರಕ್ಚರ್ಸ್ ಬಗ್ಗೆ ಸ್ಟಡಿ ಮಾಡಿದ್ವಿ. ಸೊ ಇವಾಗ ಏನು ಮಾಡಿದ್ವಿ, ವಾಟ್ ಈಸ್ ರೆಸೊನೇಟಿಂಗ್ ಎನರ್ಜಿ ಅಂತ ಸ್ಟಡಿ ಮಾಡಿದ್ವಿ, ರೆಸೊನೆನ್ಸ್ ಎನರ್ಜಿ ಅಂತ ಸ್ಟಡಿ ಮಾಡಿದ್ವಿ. ಸೊ ರೆಸೊನೆನ್ಸ್ ಎನರ್ಜಿ ಆದಮೇಲೆ ಇವಾಗ ಮೋಸ್ಟ್ ಸ್ಟೇಬಲ್ resonating structure ಯಾವುದು ಅಂತ ಫೈಂಡ್ ಮಾಡಲಿಕ್ಕೆ we have to go for concept called as a comparison of resonance energy. ಅಥವಾ ಸಿ ಮೋಸ್ಟ್ ಸ್ಟೇಬಲ್, ಅದಕ್ಕಿಂತ ಮುಂಚೆ ಮೋಸ್ಟ್ ಸ್ಟೇಬಲ್ ರೆಸೊನೇಟಿಂಗ್ ಸ್ಟ್ರಕ್ಚರ್ ಯಾವ್ದು ಫೈಂಡ್ ಮಾಡ್ಕೊಂತೀವಲ್ಲ, ಸೊ ಮೋಸ್ಟ್ ಸ್ಟೇಬಲ್ ರೆಸೊನೇಟಿಂಗ್ ಸ್ಟ್ರಕ್ಚರ್ಸ್ ಯಾವ್ದು ಫೈಂಡ್ ಮಾಡ್ಕೊಂತೀವಲ್ಲ, ಆ ಒಂದು ಮೋಸ್ಟ್ ಸ್ಟೇಬಲ್ ರೆಸೊನೇಟಿಂಗ್ ಸ್ಟ್ರಕ್ಚರ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿತ್ತು ಅಂದರೆ ವಿಚ್ ಇಸ್ ಡಿಪೆಂಡ್ ಅಪಾನ್ ಕಾಂಜುಗೇಷನ್. ಏನು ಮಾಡ್ತಾರೆ ರೀ, ಕಾಂಜುಗೇಷನ್ ಮೇಲೆ ಡಿಪೆಂಡ್ ಆಗಿರ್ತದೆ. ಲೈಕ್ ಕಾಂಜುಗೇಷನಲ್ಲಿ ಏನು ಮಾಡ್ತಾರೆ, ವಿ ಆರ್ ಗೋಯಿಂಗ್ ಟು ಸಿ ಕಾಂಜುಗೇಷನ್ ಏನಪ್ಪ ಅಂದರೆ, ಲೈಕ್ ಎಕ್ಸ್ಟೆಂಟ್ ಆಫ್ ಕಾಂಜುಗೇಷನ್ ಚೆನ್ನಾಗಿರ್ಬೇಕು. ಎಕ್ಸ್ಟೆಂಟ್ ಆಫ್ ಕಾಂಜುಗೇಷನ್ ಎಲ್ಲಿ ಚೆನ್ನಾಗಿರ್ತದೋ ಅಲ್ಲಿ ಮಾಡ್ತಾರೆ ಒಂದು ಸ್ಟೇಬಲ್ ರೆಸೊನೇಟಿಂಗ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಅದಕ್ಕೆ that is called as a stable resonating structures ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ extent of conjugation ಅಂತಂದರೆ, ಫಾರ್ ಎಕ್ಸಾಂಪಲ್ I can take an example. I will give an example and I will clear this topic. That is I will take this structure NH, that is this is a particular molecule, and
here it is present here. So and this particular molecule extent of conjugation ಇಲ್ಲಿ ಚೆನ್ನಾಗಿದೆ ನೋಡ್ರಿ. ಸಪೋಸ್ ಈ ಒಂದು ಎ ಮಾಲಿಕ್ಯೂಲ್ ನೋಡಿದಾಗ suppose I can take this lone pair here and here and here, means this is a good extent of conjugation ಚೆನ್ನಾಗಿ ಕಾಂಜುಗೇಷನ್ ಮಾಡ್ತೀವಿ. ಬಟ್ ಇಲ್ಲಿ ನೋಡ್ರಿ ಈ ಒಂದು ಲೋನ್ ಪೇರ್ ಈ ಕಡೆ ಕೂಡ ಚಾನ್ಸ್ ಇದಾವ, ಬಟ್ ಈ ಕಡೆ ಕೂಡ ಚಾನ್ಸ್ ಇದಾವ. ಸೊ ದಿಸ್ ಕಂಡೀಷನ್ ಅಂದರೆ ಒಂದು ಲೋನ್ ಪೇರು ಎರಡು ಕಡೆ ಚಾನ್ಸ್ ಇತ್ತಪ್ಪ ಅಂದರೆ, ಒಂದು ಲೋನ್ ಪೇರ್ ಅಥವಾ ಒಂದು ಪೈ ಬಾಂಡ್ ಏನು ಮಾಡ್ತೀವಿ ಎರಡು ಕಡೆ ರೆಸೊನೆನ್ಸ್ ಮಾಡೋ ಚಾನ್ಸ್ ಇತ್ತಪ್ಪ ಅಂದರೆ, ಇದ್ರ ಎಕ್ಸ್ಟೆಂಟ್ ಆಫ್ ಕಾಂಜುಗೇಷನ್ ಭಾಳ ವೀಕ್ ಆಗ್ತದೆ. ಯಾಕಂದರೆ ಇಟ್ ಕ್ಯಾನ್ ಹಿಯರ್ ಆಲ್ಸೋ, ಇಟ್ ಕ್ಯಾನ್ ಡೊನೇಟ್ ಹಿಯರ್ ಆಲ್ಸೋ, ಇಟ್ ಕ್ಯಾನ್ ಡೊನೇಟ್ ಹಿಯರ್ ಆಲ್ಸೋ ಅಂತಂದರೆ ಇದು ಏನು ಮಾಡ್ತಾ ಒಂದೇ ಡೈರೆಕ್ಷನ್ ಹೋಗ್ತಿದೆ. ಅಂದರೆ ಏನು ಮಾಡ್ತಾ ಇಲ್ಲಿ ಎಕ್ಸ್ಟೆಂಟ್ ಗುಡ್ ಎಕ್ಸ್ಟೆಂಟ್ ಯಾಕಂತೇನಪ್ಪ ಅಂದರೆ ದ ಕಾಂಜುಗೇಷನ್ ಇಸ್ ಗೋಯಿಂಗ್ ಇನ್ ಒನ್ ಡೈರೆಕ್ಷನ್, ಒನ್ ಪರ್ಟಿಕ್ಯುಲರ್ ಡೈರೆಕ್ಷನ್. ಸೊ ಎಲ್ಲ ಒಂದು ಎಲೆಕ್ಟ್ರಾನ್ ಡೆನ್ಸಿಟಿನ ಒಂದೇ ಕಡೆ ಶಿಫ್ಟ್ ಮಾಡ್ತಾ ಇದ್ದೀನಿ. ಬಟ್ ಇಲ್ಲಿ ಏನಪ್ಪ ಅಂತಂದರೆ ಎಲೆಕ್ಟ್ರಾನ್ ಡೆನ್ಸಿಟಿ ಇದೆ, ಬಟ್ ಏನು ಮಾಡ್ತಾರೆ ಒಂದು ಕಡೆ ಶಿಫ್ಟ್ ಆಗ್ತಿಲ್ಲ, ಎರಡು ಕಡೆ ಶಿಫ್ಟ್ ಆಗ್ತಿದೆ. ದಿಟ್ ಈಸ್ ಕಾಲ್ಡ್ ಆಸ್ ಅ ಕ್ರಾಸ್ ಕಾಂಜುಗೇಷನ್ ಅಂತ ಕರಿತೀವಿ. ಏನು ಕರಿತೀವಿ? ಕ್ರಾಸ್ ಕಾಂಜುಗೇಷನ್ ಅಂತ ಕರಿತೀವಿ. ಈ ಥರ ಒಂದು ಕ್ರಾಸ್ ಕಾಂಜುಗೇಷನ್ ಅಂತಪ್ಪ ಅಂದರೆ ದಟ್ ಈಸ್ ಅ ಬ್ಯಾಡ್ ಎಕ್ಸ್ಟೆಂಟ್ ಆಫ್ ಕಾಂಜುಗೇಷನ್ ಅಂತ ಕರಿತೀವಿ. ಸೊ ಇದನ್ನೇ ಏನು ಕರಿತೀವಿ ಅಂದರೆ ದಿಸ್ ಈಸ್ ಕಾಲ್ಡ್ ಎಸ್ ಈ ಥರ ಏನು ಮಾಡ್ತೀವಿ ಕಾಂಜುಗೇಷನ್ ಬೇಸಿಸ್ ಮೇಲೆ ನಾವು ರೆಸೊನೇಟಿಂಗ್ ಸ್ಟ್ರಕ್ಚರ್ಸ್ ಏನು ಮಾಡ್ತೀವಿ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ವೆರಿ ವೆಲ್ ರೆಸೊನೇಟಿಂಗ್ ಸ್ಟ್ರಕ್ಚರ್ಸ್ ಏನು ಮಾಡ್ತೀವಿ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ರೆಸೊನೇಟಿಂಗ್ ಸ್ಟ್ರಕ್ಚರ್ಸ್ನ ಫೈಂಡ್ ಔಟ್ ಮಾಡಿಕೊಂಡು ನೆಕ್ಸ್ಟ್ ವಿ ಕ್ಯಾನ್ ಕಂಪೇರ್ ದ ರೆಸೊನೇಟಿಂಗ್ ಎನರ್ಜಿ, ಕಂಪ್ಯಾರಿಸನ್ ಆಫ್ ರೆಸೊನೆನ್ಸ್ ಎನರ್ಜಿನ ಏನು ಮಾಡ್ತೀವಿ ನೋಡ್ತಾ ಹೋಗ್ತೀವಿ. ಕಂಪ್ಯಾರಿಸನ್ ಆಫ್ ರೆಸೊನೆನ್ಸ್ ಎನರ್ಜಿ ನೋಡ್ತೀವಿ. So how we are going to compare the resonating energy? First of all, there are conditions. ಈ ಒಂದು ಫಾಲೋ ಮಾಡಿ ಇದೇ ಒಂದು ಆರ್ಡರ್ನ ಫಾಲೋ ಮಾಡಿದಾಗ ಫಸ್ಟ್ ಆಫ್ ಆಲ್ we are going to see number of rings directly proportional to resonating energy. Second one will number of rings directly proportional to resonating energy. Second, see that if number of rings are same, then see number of benzenoid rings. Directly proportional to resonating energy. Number of benzenoid rings is directly proportional to resonating energy. Third ಏನಪ್ಪ ಅಂದರೆ ಸಿ ದ ಕಾಂಜುಗೇಷನ್, ರೆಸೊನೇಟಿಂಗ್ ಕಾಂಜುಗೇಷನ್ ಅಥವಾ ರೆಸೊನೆನ್ಸ್ನ ನೋಡ್ತೀವಿ. ರೆಸೊನೆನ್ಸ್ extent, then we have to see aromaticity. ಸೊ ಇವು ನಾಲ್ಕು ಕಂಡೀಷನ್ಸ್ನ ನೋಡಿಕೊಂಡ್ರೆ ವಿ ಕ್ಯಾನ್ ವೆರಿ ವೆಲ್ ಕಂಪೇರ್ ರೆಸೊನೆನ್ಸ್ ಎನರ್ಜಿ. ಸಿ ಫಸ್ಟ್ ಆಫ್ ಆಲ್ ಐ ವಿಲ್ ಎಕ್ಸ್ಪ್ಲೇನ್ ದಿಸ್ ಥ್ರೂ ಒನ್ ಎಕ್ಸಾಂಪಲ್. ಒಂದು ಎಕ್ಸಾಂಪಲ್ ಮುಖಾಂತರ ಏನು ಮಾಡ್ತೀನಿ ಎಕ್ಸ್ಪ್ಲೇನ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ದಟ್ ಈಸ್ ಅ ಪರ್ಟಿಕ್ಯುಲರ್ ಎಕ್ಸಾಂಪಲ್ ಐ ವಿಲ್ ಟೇಕ್. ಫಾರ್ ಎಕ್ಸಾಂಪಲ್ ಎ, ಹಿಯರ್ ಇಟ್ ವಿಲ್ ಪ್ರೆಸೆಂಟ್ ಬೆಂಜಿನ್ ಆ್ಯಂಡ್ ಹಿಯರ್ ಇಟ್ ವಿಲ್ ಪ್ರೆಸೆಂಟ್ ಇಟ್ ಇಸ್ ನ್ಯಾಫ್ಥಲಿನ್. ರೆಸೊನೆನ್ಸ್ ಹೈಬ್ರಿಡ್ ಆಗ್ತಾಯಿದ್ದೀನಿ. ಸೊ ದಿಸ್ ಈಸ್ here it will present this is particular thing, and D I can take this is particular thing. So A B C D ಅಲ್ಲಿ ಯಾವುದು ಭಾಳ ರೆಸೊನೆನ್ಸ್ ಎನರ್ಜಿ ಯಾವುದು ಭಾಳ ಜಾಸ್ತಿ ಇದೆ ಅಂತ ನೋಡ್ತಾ ಹೋದರೆ ಸಪೋಸ್ ಐ ಕ್ಯಾನ್ ಸಿ ದಟ್ ಕಂಡೀಷನ್ಸ್ ನಂಬರ್ ಆಫ್ ರಿಂಗ್ಸ್ ಯಾವ ಜಾಸ್ತಿ ಇರ್ತವೆ ಓಕೆ ಕರಿತೀವಿ ನಾವು. ನಂಬರ್ ಆಫ್ ರಿಂಗ್ಸ್ ಎಲ್ಲಿ ಜಾಸ್ತಿ ಇರ್ತವೆ ಅದಕ್ಕೆ ಏನು ಮಾಡ್ತೀವಿ ಫಸ್ಟ್ ಆಫ್ ಆಲ್ ಅದಕ್ಕೆ ಏನು ಮಾಡ್ತೀವಿ ಅಂದರೆ ವಿ ಕ್ಯಾನ್ ಗಿವ್ ಅ first priority. Resonance energy ಜಾಸ್ತಿ ಇರ್ತದೆ. This C and this D are having same number of rings, so I can erase this and I can put the bonds here which is good for that. So there are bonds put ಮಾಡಿದಾಗ so this is particular thing, this one particular thing ಆಗ್ತದೆ. So here I can put this and here okay, this is particular thing. So ಇಲ್ಲಿ ನೋಡಿದಾಗ number of rings 3 rings, here 3 rings, here 3 rings, number of 3 rings same ಅದಾವ. see next number of benzenoid rings ನೋಡಿದಾಗ here 1 benzenoid ring ಇದೆ. ಇದೇ ಮಾಡ್ತಿದೆ 1 benzenoid ring ಇದೆ, but here 1 benzenoid ring and 2 benzenoid ring. So in this two, D is having most resonance energy, and then C ಇಲ್ಲಿ ನೋಡಿದಾಗ naphthalene and here this naphthalene and benzene ಆಲ್ರೆಡಿ ಮಾಡ್ತಾರೆ. ನಂಬರ್ ಆಫ್ ರಿಂಗ್ಸ್ ಇಲ್ಲಿ ಜಾಸ್ತಿ ಇದೆ, ಸೊ ಅದಕ್ಕೋಸ್ಕರ ನಂಬರ್ ಆಫ್ ರಿಂಗ್ಸ್ ಇಲ್ಲಿ ಜಾಸ್ತಿ ಕಡಿಮೆ ಮಾಡ್ತೇನೆ ನಾನು. here B and here A, DC BA ನಾನು ಏನು ಮಾಡ್ತೀನಿ ಅಂದರೆ ಕೊಡ್ತಾ ಹೋಗ್ತೀನಿ. ದಟ್ ಈಸ್ DC B.
ಸೊ ದಿಸ್ ಈಸ್ ಅಬೌಟ್ ರೆಸೊನೆನ್ಸ್ ಎನರ್ಜಿ. ಇದೇನು ಮಾಡ್ತಾರೆ, ರೆಸೊನೆನ್ಸ್ ಎನರ್ಜಿ ಬಗ್ಗೆ ಇದಿಷ್ಟು ಏನು ಮಾಡಿದ್ವಿ, ಸ್ಟಡಿ ಮಾಡಿ. ಸೊ ನೆಕ್ಸ್ಟ್ ಎನಿಥಿಂಗ್ ಐ ಲೆಫ್ಟ್. ಸೊ ಓಕೆ, ದಿಸ್ ಈಸ್ ಕರೆಕ್ಟ್. ಆ್ಯಂಡ್ ಏನೋ ಒಂದು ಕಾನ್ಸೆಪ್ಟ್ ಇಲ್ಲಿ ಏನಪ್ಪ, ರೆಸೊನೆನ್ಸ್ ಕಂಪ್ಯಾರಿಸನ್ ಆಫ್ ರೆಸೊನೆನ್ಸ್ ಎನರ್ಜಿಯಲ್ಲಿ ಇನ್ನೊಂದು ಪಾಯಿಂಟ್ ಬರ್ತದೆ ಏನಪ್ಪ ಅಂದರೆ ಕಂಪ್ಯಾರಿಸನ್ ಆಫ್ ರೆಸೊನೆನ್ಸ್ ಎನರ್ಜಿಯಲ್ಲಿ ಐ ಲೆಫ್ಟ್ ದಿಸ್ ಈಸ್ ಒನ್. ರೆಸೊನೆನ್ಸ್ ಎನರ್ಜಿ directly proportional to number of canonical structures or resonating structures. Number of resonating energy is directly proportional to number of canonical structures ಮೇಲೆ ಮತ್ತು ಡಿಪೆಂಡ್ ಆಗಿರುತ್ತೆ. ಸೊ ಹೌ ಇಲ್ಲಿ ಏನು ಬರ್ತೀನಿ, ರೆಸೊನೆನ್ಸ್ ಎನರ್ಜಿ directly proportional to number of canonical structures. For example, ಬೆಂಜಿನಲ್ಲಿ canonical structures ಅಥವಾ resonating structures ಇದಾವೆ, 2 ಇದೆ. ಅದರ ವ್ಯಾಲ್ಯೂ ಬರೆದ್ರೆ ಐ ಕ್ಯಾನ್ ರೈಟ್ ದ ವ್ಯಾಲ್ಯೂ 36 kilo calorie per mole. that is the resonating energy. Molecule resonating structures, and this is a resonating energy. So benzene ಆಯಿತು. Suppose naphthalene ತೊಗೊಂಡ್ರೆ then it is a resonating structures ಎಷ್ಟಿದಾವೆ, 3 + 1 that is a 4, 2 + 3, 2 + 1 that is 3, that is it is having a 61 kilocalorie per mole ಇದೆ. Then anthracene ನೋಡಿದ್ರೆ here 4 resonating structures and it is having a 84 kilocalorie. And phenanthracene which is having a 5 resonating structures and it is showing 92 kilo. We can see that ಎಷ್ಟು ನಂಬರ್ ಆಫ್ ಕ್ಯಾನಿಕಲ್ ಸ್ಟ್ರಕ್ಚರ್ ಜಾಸ್ತಿ ಆಗಿ ಡೌನ್ ದಿ ಗ್ರೂಪ್ ಈ ಥರ ಬಂದಾಗ ಏನು ಮಾಡ್ತಾರೆ, ನಂಬರ್ ಆಫ್ ರೆಸೊನೆಂಟ್ ಸ್ಟ್ರಕ್ಚರ್ಸ್ ಏನು ಮಾಡ್ತಾರೆ, ಇನ್ಕ್ರೀಸ್ ಆಗಿದೆ. ಸೊ ದಿಸ್ ರೆಸೊನೇಟಿಂಗ್ ಎನರ್ಜಿ ಆಲ್ಸೋ ಇನ್ಕ್ರೀಸ್ ಆಗಿದೆ. ಸೊ ವಿ ಕ್ಯಾನ್ ಸಿ ದಟ್ ರೆಸೊನೆನ್ಸ್ ಎನರ್ಜಿ, ಮೇನ್ ಥಿಂಗ್ ರೆಸೊನೆನ್ಸ್ ಎನರ್ಜಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ರೆಸೊನೇಟಿಂಗ್ ಸ್ಟ್ರಕ್ಚರ್ಸ್ ಅಂತಂದರೆ ಸಿ ಸಪೋಸ್ ವಿ ಆರ್ ನಾಟ್, ಅಂದರೆ ಈ ಒಂದು ಫಾರ್ಮುಲಾ ಅಪ್ಲೈ ಮಾಡೋ ಒಂದು ಅವಶ್ಯಕತೆನೇ ಇಲ್ಲ ರೀ ನಮಗೆ. ಸಪೋಸ್ ಈ ಒಂದು ಫಾರ್ಮುಲಾ ಅಪ್ಲೈ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಸಪೋಸ್ ಫಾರ್ ಯಾವ ಫಾರ್ಮುಲಾ ಹೇಳಿದ್ರು, ದಿಸ್ ಫಾರ್ಮುಲಾ, ಈ ಒಂದು ಫಾರ್ಮುಲಾ ಅಂದರೆ ವಿಚ್ ಈಸ್ ಅ ಮೋಸ್ಟ್ ಸ್ಟೇಬಲ್ ರೆಸೊನೇಟಿಂಗ್ ಸ್ಟ್ರಕ್ಚರ್, ವಿಚ್ ಈಸ್ ಅ ರೆಸೊನೇಟಿಂಗ್ ಹೈಡ್ರೋಜನ್ ಹೈಬ್ರಿಡ್, ಅದೊಂದು ಫಾರ್ಮುಲಾ ಅಪ್ಲೈ ಮಾಡೋ ಅವಶ್ಯಕತೆ ಏನು ಬರೋಂಗಿಲ್ಲ. ಯಾಕಂದರೆ ಇಫ್ ಸಪೋಸ್ ನಮಗೇನಾದ್ರು ಸಪೋಸ್ ನಮಗೆ ರೆಸೊನೇಟಿಂಗ್ ಸ್ಟ್ರಕ್ಚರ್ಸ್ ಎಷ್ಟು ಅಂತ ಗೊತ್ತಾಗ್ಬಿಡ್ತಪ್ಪ ಅಂದರೆ, ಯಾವ ಮಾಲಿಕ್ಯೂಲ್ ಎಷ್ಟು ರೆಸೊನೇಟಿಂಗ್ ಸ್ಟ್ರಕ್ಚರ್ ಇದಾವೆ ಅಂತ ಗೊತ್ತಾಗ್ಬಿಟ್ಟಪ್ಪ ಅಂದರೆ ವಿ ಕ್ಯಾನ್ ವೆರಿ ವೆಲ್ ಸೇ ದಟ್ ರೆಸೊನೆನ್ಸ್ ಎನರ್ಜಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ನಂಬರ್ ಆಫ್ ಕ್ಯಾನಿಕಲ್ ಸ್ಟ್ರಕ್ಚರ್ಸ್. ಎಲ್ಲಿ ಕ್ಯಾನಿಕಲ್ ಸ್ಟ್ರಕ್ಚರ್ಸ್ ಜಾಸ್ತಿ ಇರ್ತವೋ, ಯಾವ ಒಂದು ಮಾಲಿಕ್ಯೂಲ್ ಕ್ಯಾನಿಕಲ್ ಸ್ಟ್ರಕ್ಚರ್ ಜಾಸ್ತಿ ಇರ್ತವೋ ಅದರದ್ದು ರೆಸೊನೇಟಿಂಗ್ ಎನರ್ಜಿ ಆಟೋಮೆಟಿಕಲಿ ಏನು ಮಾಡ್ತದೆ, ಜಾಸ್ತಿ ಆಗ್ತಾ ಹೋಗ್ತದೆ. ನೆಕ್ಸ್ಟ್ ಐ ಕ್ಯಾನ್ ಸೇ ದಟ್ ಒನ್ ಜನರಲ್ ಆರ್ಡರ್ ಆಫ್ resonating energy ಅಂದರೆ the molecules which are having aromatic nature are having a more resonating energy than homoaromatic, then non-aromatic, and lastly it is anti-aromatic. ಅಂದರೆ this is the order of this general order of resonating energy. See, these last two conditions are very important. These two conditions ಯಾವ conditions? resonating energy directly proportional to number of canonical structures, and ಜನರಲ್ ಆರ್ಡರ್ ಯಾವುದಪ್ಪ ಅಂದರೆ ಅರೋಮ್ಯಾಟಿಕ್. ಫಸ್ಟ್ ಏನು ಮಾಡ್ತಾವೆ, ಯಾವ ಒಂದು ಮಾಲಿಕ್ಯೂಲ್ ಅರೋಮ್ಯಾಟಿಕ್ ಇರ್ತಾವೋ ಆ ಒಂದು ಮಾಲಿಕ್ಯೂಲ್ ರಿಸಲ್ಟಿಂಗ್ ಎನರ್ಜಿ ಜಾಸ್ತಿ ಇರ್ತದೆ. ಆಮೇಲೆ ಹೋಮೋ ಅರೋಮ್ಯಾಟಿಕ್ಕು, ಆಮೇಲೆ ನಾನ್ ಅರೋಮ್ಯಾಟಿಕ್ಕು, ಆಮೇಲೆ ಆ್ಯಂಟಿ ಅರೋಮ್ಯಾಟಿಕ್ ಇರ್ತಕ್ಕಂಥ ಒಂದು ಮಾಲಿಕ್ಯೂಲ್ಸ್ ಏನು ಮಾಡ್ತಾರೆ, ವಿಚ್ ಈಸ್ ಶೋಯಿಂಗ್ ಲೀಸ್ಟ್ ರೆಸೊನೇಟಿಂಗ್ ಎನರ್ಜಿ. ಈ ಥರ ಮಾಡ್ತಾರೆ, ವಿ ಆರ್ ಕಂಪೇರಿಂಗ್ ರೆಸೊನೇಟಿಂಗ್ ಎನರ್ಜಿ ಆ್ಯಂಡ್ ವಿ ಆರ್ comparing resonating energy of different molecules find out ಮಾಡ್ತೀವಿ. So in this video I hope that everyone enjoyed this episode, everyone enjoyed this particular topic of aromaticity. ಇಲ್ಲಿಗೆ aromaticity ಕಂಪ್ಲೀಟ್ ಆಯಿತು. ಸೊ ನೆಕ್ಸ್ಟ್ ವಿಡಿಯೋಲಿ ಬರ್ತೀನಿ, ಲೈಕ್ ಆ್ಯಸಿಡ್ ಬೇಸ್ ಕೆಮಿಸ್ಟ್ರಿ ತೊಗೊಂಡು ಬರ್ತೀನಿ. ಸೊ ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಎವ್ರಿ ಒನ್.
for watching this video, and please, if you like the complete video, complete concept, if you got a good information of this aromaticity, see, please like my video, share my video, and please subscribe my video. Thank you everyone. Thank you.